ಕಳೆದ ಸಾರಿ ನಾವು ಯೋಷಿಯನ ವಿಷಯವಾಗಿ ಪ್ರವಾದನೆಯ ರೀತಿಯಲ್ಲಿ ನಾವು ನೋಡಿದ್ದೇವೆ. ಯಾವ ರೀತಿಯಾಗಿ ಯೋಷಿಯನು ಬರ್ತಾನೆ, ಆಮೇಲೆ ಅವನು ಯಾವ ರೀತಿಯಾಗಿ ಯಜ್ಞವೇದಿಯ ಮೇಲೆ ಪ್ರವಾದಿಗಳ ಅಂದ್ರೆ ಯಾಜಕರ ಎಲುಬುಗಳನ್ನ ಆತನು ಹಾಕಿ ಅದನ್ನ ಸುಡ್ತಾನೆ ಎಂಬಂತ ಎಲ್ಲ ವಿಷಯಗಳನ್ನ ನಾವು ಸ್ಪಷ್ಟವಾಗಿ ಕಂಡುಕೊಂಡಿದ್ದೇವೆ. ಯೋಷಿಯ ಒಬ್ಬ ಆರಿಸಿಕೊಂಡಂತ ಪಾತ್ರೆ ಎಂಬುದನ್ನು ಸಹ ನಾವು ಅಭ್ಯಾಸ ಮಾಡಿ ತಿಳ್ಕೊಂಡಿದ್ದೇವೆ. ಆಮೇಲೆ ಬೇರೆ ಬೇರೆ ಕಾಲದಲ್ಲಿ ಯಾವ ರೀತಿಯಾಗಿ ದೇವರು ಬೇರೆ ಬೇರೆ ವ್ಯಕ್ತಿಗಳನ್ನ ಆರಿಸಿಕೊಂಡ ಸಾಧನಗಳನ್ನಾಗಿ ಉಪಯೋಗಿಸಿಕೊಂಡ ಎಂಬ ವಿಷಯವನ್ನು ಸಹ ನಾವು ಅಭ್ಯಾಸ ಮಾಡಿದ್ದೇವೆ. ಪ್ರವಾದಿಗಳಿದ್ರು, ಯೆರೆಮೀಯ ಪ್ರವಾದಿ, ಅಪೊಸ್ತಲರಿದ್ರು, ಪೌಲನಿದ್ದ, ಅದೇ ರೀತಿಯಾಗಿ ಅರಸರಿದ್ರು, ಅದರಲ್ಲಿ ಯೋಷಿಯ, ಆಮೇಲೆ ಸುವಾರ್ತಿಕರಿದ್ರು, ಜಾರ್ಜ್ ವೈಟ್ಫೀಲ್ಡ್ ಎಂಬುದಾಗಿ ನಾವು ಹೋದ ಸಲ ನೋಡಿದ್ದೇವೆ. ಯಾವ ರೀತಿಯಾಗಿ ಸ್ಟ್ರೀಟ್ ಪ್ರೀಚಿಂಗ್ ದಲ್ಲಿ ಅವರ ಕೈ ಎತ್ತಿದ ಕೈ ಆಗಿತ್ತು ಮತ್ತು ಆರಂಭಿಸಿ 10,000 ಗಟ್ಟಲೆ ಜನರು ಅವರು ಬೀದಿ ಪ್ರಸಂಗ ಮಾಡುವಾಗ ರಕ್ಷಣೆ ಹೊಂದ್ತಾ ಇದ್ರು ಎಂಬಂತಹ ವಿಷಯವನ್ನು ಸಹ ನಾವು ಅಭ್ಯಾಸ ಮಾಡಿ ತಿಳ್ಕೊಂಡಿದ್ದೇವೆ. ಈ ರೀತಿಯಾಗಿ ಆರಿಸಿಕೊಂಡಂತಹ ಪಾತ್ರೆಯ ಮಹತ್ವ ಎಷ್ಟು ಎಂಬುದನ್ನು ಸಹ ನಾವು ತಿಳ್ಕೊಂಡಿದ್ದೇವೆ. ಮತ್ತು ಅದೇ ರೀತಿಯಾಗಿ ನಾವು ಸಹ ಯೇಸು ಸ್ವಾಮಿಯ ಕೈಯಲ್ಲಿ ಆರಿಸಿಕೊಂಡಂತಹ ಪಾತ್ರೆಗಳಾಗಿ ಯಾವಾಗಲೂ ಆತನ ಗೌರವ, ಮಾನ, ಮಹಿಮೆಗಾಗಿ ಜೀವಿಸುವಂತವರಾಗಿರ್ಬೇಕು ಎಂಬಂತಹ ವಿಚಾರವನ್ನು ಸಹ ನಾವು ಕಲಿತುಕೊಂಡಿದ್ದೇವೆ. ನಾವು ಇವತ್ತು ಈ 34ನೇ ಅಧ್ಯಾಯದ ಕಡೆಗೆ ನಾವು ಬರುವಾಗ ಅಲ್ಲಿ ಒಬ್ಬ ಅರಸನ ಬಗ್ಗೆ ನೋಡ್ತೀವಿ. ಅರಸರುಗಳಲ್ಲಿ ಬಹಳಷ್ಟು ಜನ ಇದ್ರು. ಅಂದ್ರೆ ಸಲ್ಮೋನನ ತರುವಾಯ, ದಾವಿದಾದ್ಮೇಲೆ ಸಲ್ಮೋನ್ ಬರ್ತಾನೆ, ಅವನ ಮಗ ಸಲ್ಮೋನನ ತರುವಾಯ ರಾಜ್ಯ ವಿಭಜನೆ ಆಗ್ತದೆ. 12 ಕುಲಗಳವರು ಒಡೆದು 10 ಕುಲಗಳು ಮತ್ತು 2 ಕುಲಗಳು, ನಾವು ಸಂಕ್ಷಿಪ್ತವಾಗಿ ನೋಡಿದ್ದೇವೆ ಕಳೆದ ಸಾರಿ. 10 ಕುಲಗಳ ಜನರನ್ನ ಅವರು ಇಸ್ರಾಯೇಲ್ರೆಂಬುದಾಗಿ ಕರೆದ್ರು ಮತ್ತು ಅವರು ಉತ್ತರ ಭಾಗದ ಆವರಿಸಿ ಅಲ್ಲಿ ಅವರು ಇರ್ತಾ ಇದ್ರು ಮತ್ತು ಅವರ ರಾಜ್ಯ ಅಲ್ಲಿತ್ತು. ದಕ್ಷಿಣದ ಭಾಗಕ್ಕೆ ಬರುವಾಗ ಅಲ್ಲಿ ಜೂಡಾ, ಕಿಂಗ್ಡಮ್ ಆಫ್ ಜೂಡಾ ಎಂಬುದಾಗಿ ಅಲ್ಲಿ 2 ಕುಲಗಳ ಜನರು ಅವರು ಸೇರಿ ಅದಕ್ಕೆ ಅವರು ಯಹೂದ್ ಕುಲ ಅಂತ ಹೇಳಿ ಅವರಿಗೆ ಅಲ್ಲಿ ಕರೀತಾ ಇದ್ರು. ಮತ್ತು ಈ 2 ಗುಂಪುಗಳಲ್ಲಿ ಅವರು ಬೇರೆ ಬೇರೆ ಅರಸರೇ ಇರ್ತಿದ್ರು. ಇಸ್ರಾಯೇಲ್ ಅರಸರು ಬೇರೆ, ಯಹೂದ್ಯರ ಅರಸರು ಬೇರೆ. ಇವತ್ತು ನಾವು ಯೋಷಿಯನ ಬಗ್ಗೆ ನೋಡುವಾಗ ಅವನು ಸಹ ಒಬ್ಬ ಅರಸನಾಗಿದ್ದ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಈ ಅರಸನ ತಂದೆ ಮತ್ತು ಅಜ್ಜ ಇವರ ಬಗ್ಗೆ ನೋಡುವಾಗ ಅವರು ಬಹಳ ಭಯಂಕರ ವ್ಯಕ್ತಿಗಳಾಗಿದ್ರು. ಮನಸ್ಸೆ ಎಂಬಂಥ ಅಮ್ನೋನ್ ಮತ್ತು ಮನಸ್ಸೆ ಎಂಬಂಥ ಈ ಅರಸರು ಏನಾಗಿದ್ರು ಅಂತಂದ್ರೆ ಭಯಂಕರ ವ್ಯಕ್ತಿಗಳಾಗಿದ್ರು. ಅಂದ್ರೆ ಮೂರ್ತಿ ಪೂಜೆಯಲ್ಲಿ ಅವರು ಯಾವಾಗ್ಲೂ ಒಳಗೊಂಡಂತಹ ವ್ಯಕ್ತಿಗಳಾಗಿದ್ರು ಎಂಬುದಾಗಿ ನಾವು ಹಿಂದಿನ ಭಾಗದಲ್ಲಿ ನಾವು ನೋಡುವಾಗ ಅಲ್ಲಿ ನಮಗೆ ಕಂಡು ಬರ್ತದೆ. ಅಮೋನ ಮತ್ತು ಅವನ ತಂದೆ ಅವನ ಮನಸ್ಸೆ, ಈ ರೀತಿಯಾಗಿ ಈ ಅರಸುಗಳ ಒಂದು ಚರಿತ್ರೆ ಅದು ಬಹಳ ದುಃಖದಾಯಕ ಮತ್ತು ಆತ್ಮೀಯ ರೀತಿಯಲ್ಲಿ ಬಹಳಷ್ಟು ಜರ್ಜರಿತವಾದಂತಹ ಸ್ಥಿತಿಗೆ ಇಸ್ರಾಯೇಲರನ್ನ ತೆಗೆದುಕೊಂಡಂತಹ ಹೋದಂತಹ ವ್ಯಕ್ತಿಗಳಾಗಿ ನಮ್ಮ ಮುಂದೆ ಕಂಡು ಬರ್ತಾರೆ. ಆದ್ರೆ ಇಂಥ ಹಿನ್ನೆಲೆಯಲ್ಲಿ ಇದ್ದಂಥ ಕುಟುಂಬ, ಅದರಲ್ಲಿ ಹುಟ್ಟಿ ಬಂದಂಥ ವ್ಯಕ್ತಿ ಅವನು ಯಾರಂತಂದ್ರೆ ಯೋಷಿಯ. ಇವನು ಏನಾಗಿದ್ದ ಅಂತಂದ್ರೆ ಇವನು ಅಮೋನನ ಮಗನಾಗಿದ್ದ ಅಂತ ಹೇಳಿ ಅಲ್ಲಿ ನಮಗೆ ತಿಳಿದು ಬರ್ತದೆ. ಈ ಯೋಷಿಯನ ತಾಯಿ ಯಾರಾಗಿದ್ರು ಅಂತ ಹೇಳಿ ನೋಡುವಾಗ ಆಕೆ ಯದೀದ ಎಂಬುದಾಗಿ ಅವನ ತಾಯಿಯ ಹೆಸರು. ಈ ತಾಯಿಯ ಒಂದು ಪ್ರಭಾವ ಅವನ ಮೇಲೆ ಬಹಳಷ್ಟಾಗಿರ್ತದೆ ಅಂತ ಹೇಳಿ ಅವನ ಜೀವನವೇ ಸಾಕ್ಷಿಯಾಗಿದೆ. ಅವನು 8 ವರ್ಷದವನಿರುವಾಗ ಸಿಂಹಾಸನದ ಮೇಲೆ ಕುಳಿತುಕೊಂಡ, ಅಂದ್ರೆ ಅರಸನಾಗಿ ಅವನು ಘೋಷಿತನಾದ. ಅಂದ್ರೆ ಅದರ ಹಿನ್ನೆಲೆ ಯಾರು ಅಂತ ಹೇಳಿ ನಾವು ನೋಡುವಾಗ ತಾಯಿಯಾದಂತ ಯದೀದಳು ಎಂಬುದಾಗಿ ಕಂಡು ಬರ್ತದೆ. ಈ ಯದೀದಳು ಏನಾಗಿತ್ತು ಅಂತಂದ್ರೆ ಈಕೆ ಬಹಳಷ್ಟು ದೇವರ ಭಯ ಭಕ್ತಿ, ಯೆಹೋವ ದೇವರ ಭಯ ಭಕ್ತಿಯನ್ನ ಹೊಂದಿದಂತಹ ವ್ಯಕ್ತಿ
ಯದಿದಳಾಗಿದ್ರು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಈಕೆ ಇಂಡೈರೆಕ್ಟ್ ಕ್ವೀನ್. ಅಂದ್ರೆ ಈ ಹುಡುಗ ಇನ್ನು ಯೋಷ್ಯ ಇನ್ನು 8 ವರ್ಷದವನಿರುವಾಗ್ಲೇ ಅರಸನಾದ ಕಾರಣ ಹಿಂದೆ ಇದ್ದುಕೊಂಡು ಆಳ್ತಕ್ಕಂಥ ವ್ಯಕ್ತಿ ಯಾರಾಗಿದ್ರ ಅಂತಂದ್ರೆ ಯದೀದ. ಆಕೆ ಸಿಂಹಾಸನದ ಮೇಲೆ ಕುಳಿತಿದ್ರು ಸಹ ಆಕೆ ಏನಾಗಿದ್ಲು ಅಂತಂದ್ರೆ ಆಕೆ ರಾಣಿಯಾಗಿ ಆಳ್ತಾ ಇದ್ಲು ಯೋಷಿಯನ ಹೆಸರಿನಲ್ಲಿ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಆಮೇಲೆ ಯೋಷಿಯ ಯಾವ ರೀತಿಯಾಗಿ ಏಜ್ ನಲ್ಲಿ ಅಥವಾ ವಯಸ್ಸಿನಲ್ಲಿ ಬೆಳೀತಾ ಬರ್ತಾನೆ, ಅವಾಗ ಆತನು ಆ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯ ಆಳುವಂಥದ್ದು ನಮಗ ಮುಂದಿನ ಅಧ್ಯಾಯಗಳಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ರೀತಿಯಾಗಿ ಯದೀದಳು ಏನಾಗಿದ್ಲು ಅಂತಂದ್ರೆ ಆಕೆ ಬಹಳ ದೈವ ಭಕ್ತಿ ಉಳ್ಳಂತಹ ವ್ಯಕ್ತಿ ಆಗಿದ್ದಳು. ಆಕೆ ಯಾವುದೇ ವ್ಯಕ್ತಿ ಅಥವಾ ಸನ್ನಿವೇಶಗಳಿಗೆ ಒಳಗಾಗಿ ಅದರಿಂದ ನಿಯಂತ್ರಿತಳಾಗದೆ ಆಕೆ ಏನಾಗಿದ್ದು ಅಂತಂದ್ರೆ ದೇವರಿಂದ ನಿಯಂತ್ರಿಸಲ್ಪಟ್ಟಂತಹ ಒಬ್ಬ ದೈವ ಭಕ್ತಿ ಆಗಿದ್ದಳು ಅಂತ ಹೇಳಿ ಆಕೆ ಬಗ್ಗೆ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಆಕೆ ಬಹಳ ಉಳ್ಳಂತವಳು, ಭಕ್ತಿ ಉಳ್ಳಂತವಳು ಆಗಿದ್ರು. ಭಯ ಅಂತಂದ್ರೆ ಅಂಜಿ ಓಡುವಂತಹದ್ದಲ್ಲ, ಹೇಳಿದ್ದೇನಲ್ಲ, ರೆವರೆನ್ಷಿಯಲ್ ಫಿಯರ್ ಅಂದ್ರೆ ಗೌರವಯುಕ್ತವಾದಂತಹ ಒಂದು ಭಾವ, ಅಂದ್ರೆ ಆತ್ಮೀಯ ರೀತಿಯಲ್ಲಿ ನಾವು ಅದರ ಅಭ್ಯಾಸ ಮಾಡುವಾಗ ಈ ರೀತಿಯಾಗಿ ಈ ಯದೀದ ಆಕೆ ಏನಾಗಿದ್ರು ಅಂತಂದ್ರೆ ದೇವರಿಂದ ನಡೆಸಲ್ಪಟ್ಟಂತ ದೇವ ಜನರಿಂದ ಆಕೆ ಪ್ರೇರೇಪಿಸಲ್ಪಟ್ಟು, ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ದೇವ ಜನರಿಂದ ಆಕೆ ಯಾಕೆ ಈ ಪ್ರೇರಿತಳಾಗಿ ಆಳುವಂತಹ ಒಬ್ಬ ವ್ಯಕ್ತಿ ಆಗಿದ್ರು. ಅಷ್ಟೇ ಅಲ್ಲದೆ ತನ್ನ ಮಗನಿಗೂ ಸಹ ಬಹಳಷ್ಟು ಆತ್ಮೀಯ ಒಂದು ಪ್ರೋತ್ಸಾಹವನ್ನ ಕೊಡುವಂತ ವ್ಯಕ್ತಿ ಆಗಿದೆ. ಆಕೆ ಅವನ ಹಿಂದೆ ನಿಂತುಕೊಂಡು ಅವನಿಗೆ ಬೆನ್ನೆಲುವಾಗಿ ಕೆಲಸ ಮಾಡಿದಂತಹ ವ್ಯಕ್ತಿ ಯದೀದ ಎಂಬುದಾಗಿ ನಮಗ ಕಂಡು ಬರ್ತದೆ. ಆಕೆ ಅವನನ್ನ ಆತ್ಮೀಯ ರೀತಿಯಲ್ಲಿ ಬೆಳೆಸಿದಂತಹ ಒಬ್ಬ ವ್ಯಕ್ತಿ ಆಗಿದ್ದನು. ತಂದೆ ಆತನು ಒಬ್ಬ ದುಷ್ಟ ವ್ಯಕ್ತಿ ಆಗಿದ್ದ, ಅಜ್ಜ ಅವನು ಸಹ ದುಷ್ಟನಾಗಿದ್ದ, ಆದರೆ ತಾಯಿ ಮಾತ್ರ ಬಹಳ ದೈವ ಭಕ್ತಿಯಾಗಿ ಮಗನ ಮೇಲೆ ಬಹಳಷ್ಟು ಪರಿಣಾಮವನ್ನ ಉಂಟು ಮಾಡಿದಂತಹ ಒಬ್ಬ ವ್ಯಕ್ತಿಯಾಗಿ ನಮಗ ಕಂಡು ಬರ್ತಾಳೆ. ಈ ರೀತಿಯಾಗಿ ಈಕೆ ದೇವರ ಭಯ ಭಕ್ತಿಯನ್ನ ಹೊಂದಿದಂತವಳಾಗಿ ಮಗನನ್ನ ಅದೇ ರೀತಿಯಾಗಿ ಬೆಳೆಸಿ ಈಗ 8 ವರ್ಷದವನಿರುವಾಗಲೇ ಆತನು ರಾಜನಾಗಿ ನೇಮಿಸಲ್ಪಡುವಂಥದ್ದು ಎಂಥ ಒಂದು ದೊಡ್ಡ ಆಶ್ಚರ್ಯ ಎಂಬುದಾಗಿ ನಾವು ಹೇಳ್ಬಹುದು. ಯಾಕಂದ್ರೆ ನಾವು ಎಲ್ಲಿಯೂ ಇಂತಹ ಸನ್ನಿವೇಶಗಳು ನೋಡುದಿಲ್ಲ. ಸೋ ಯಂಗ್ ಅರಸ ಇದ್ದ ಅಂತ ಹೇಳಿ ನಮಗೆ ಅಲ್ಲಿ ಕಂಡು ಬರುದಿಲ್ಲ. ಆದ್ರೆ ಜಗತ್ತಿನಲ್ಲಿಯೇ ಅತಿ ಒಬ್ಬ ಚಿಕ್ಕ ಅರಸ ಅಂತ ಹೇಳಿ ಇವನು ಎಣಿಸಲ್ಪಡ್ತಾನೆ. ಇವನಿಗೆ ಅತಿ ಚಿಕ್ಕ ಅರಸ ಎಂಬುದಾಗಿ, ವಯಸ್ಸಿನ ಅರಸ ಎಂಬುದಾಗಿ ಅವನನ್ನ ಎಣಿಸಲ್ಪಡ್ತಾನೆ ಎಂಬುದಾಗಿ ಅವನ ಬಗ್ಗೆ ನಾವು ನೋಡ್ತೇವೆ, ಯೋಷಿಯನ ಬಗ್ಗೆ. ಈ ರೀತಿಯಾಗಿ ದೇವರು ಯಾವ ರೀತಿಯಾಗಿ ತನ್ನ ಕಾರ್ಯವನ್ನ ಮಾಡ್ತಿರ್ತಾನೆ, ತನ್ನ ಕಾರ್ಯಯೋಜನೆಗಳನ್ನ ಆತನು ಯಾವ ರೀತಿಯಾಗಿ ನಡೆಸ್ತಿರ್ತಾನೆ ಎಂಬುದನ್ನ ನಾವು ಇಲ್ಲಿ ಗಮನಿಸಬೇಕಾದಂತ ವಿಷಯ. ನಮ್ಮ ತಿಳುವಳಿಕೆಗೆ ಅದು ಬರುವುದಿಲ್ಲ ಅನಿಸ್ತದೆ ನನಗೆ. ಅಂದ್ರೆ ಅಷ್ಟು ಉನ್ನತವಾದ ರೀತಿಯಲ್ಲಿ ಆತನು ತನ್ನ ಕೆಲಸ ಮಾಡ್ತಿರ್ತಾನೆ. ಯಾರನ್ನ ಯಾವಾಗ ಎಲ್ಲಿ ಉಪಯೋಗಿಸ್ಬೇಕು, ಅವರನ್ನ ನೇಮಿಸಬೇಕು, ಅವರ ಮೂಲಕವಾಗಿ ಕೆಲಸ ಮಾಡಬೇಕು ಎಂಬಂಥದ್ದು ಆತನ ಕೈಯಲ್ಲಿ ಉಂಟು ಎಂಬುದನ್ನ ನಾವು ಈ ಎಲ್ಲಾ ವ್ಯಕ್ತಿಗಳ ಜೀವನವನ್ನ ನೋಡುವಾಗ ನಮಗೆ ಕಂಡು ಬರ್ತದೆ. ಹೀಗೆ ಒಬ್ಬ ಯೋಷ್ಯ ಏನಾಗಿದ್ದ ಅಂತಂದ್ರೆ ದೇವರು ಆರಿಸಿಕೊಂಡಂತ ಪಾತ್ರೆಯಾಗಿ ಅವನು ನಮಗ ಕಂಡು ಬರ್ತಾನೆ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಆತನು ಅರಸನಾಗಿ, ಅತಿ ಚಿಕ್ಕ ವಯಸ್ಸಿನ ಅರಸನೆಂಬುದಾಗಿಯೂ ಸಹ ಕರೆಸಿಕೊಳ್ಳಲ್ಪಡ್ತಾನೆ. ಮತ್ತು ಅವನ ಬಗ್ಗೆ ನಾವು 3 ವಿಷಯಗಳನ್ನ ಈಗಾಗಲೇ ಸಹೋದರರು ಓದಿದಂತಹ ಭಾಗದಲ್ಲಿ ಕಂಡುಕೊಳ್ತೇವೆ. ಮೊದಲನೇದಾಗಿ ನೋಡ್ರಿ, ಅವನು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಅವನ ಆಳ್ವಿಕೆಯ ವಿಷಯ ಹೇಳ್ತಾನೆ. ಅಂದ್ರೆ ಎಷ್ಟು ವರ್ಷ ಆಳಿದ ಅಂತಂದ್ರೆ 38 years when he became king. ಅರಸನಾದಾಗ 8 ವರ್ಷ ಆಗಿದೆ. ಆಮೇಲೆ ಆತನು 31 ವರ್ಷ ಆಳಿದ. ಅಂದ್ರೆ ಅವನ ಟೋಟಲ್ ಲೈಫ್ ಸ್ಪ್ಯಾನ್ ಎಷ್ಟಾಯ್ತು? 8 + 31 ಅಂದ್ರೆ 39 years ಅಷ್ಟೇ ಅವನು ಬಾಳಿದಂತಹ ಒಬ್ಬ ವ್ಯಕ್ತಿ. ಇಷ್ಟು ಒಳ್ಳೆಯ ವ್ಯಕ್ತಿ ಆಗಿದ್ರು ಕೂಡ
ಅವನ ಆಯುಷ್ಯ ಬಹಳ ಸೀಮಿತವಾಗಿತ್ತು ಅಂತ ಹೇಳಿ ನಾವು ಈ ಭಾಗದಿಂದ ಕಂಡುಕೊಳ್ತೀವಿ. ನೋಡ್ರಿ, ದೇವರು ಇವೆಲ್ಲ ಫಿಗರ್ಸ್ ಗಳನ್ನ ಯಾಕೆ ನಮ್ಮ ಮುಂದೆ ಇಟ್ಟಿದ್ದಾನೆ ಅಂದ್ರೆ, ದೇವರು ಯಾವ ರೀತಿಯಾಗಿ ತನ್ನ ಕೆಲಸ ಮಾಡ್ತಿರ್ತಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಅದರ ಆಚೆ ಹೋಗಿ ನಾವು ಇಷ್ಟೇ ಯಾಕೆ ಅಷ್ಟೇ ಯಾಕೆ ಅಂತ ಕೇಳಿಕ್ ಬರುದಿಲ್ಲ ಎಂಬುದನ್ನ ಇಲ್ಲಿ ನಮಗೆ ತೋರಿಸ್ತಾನೆ. ಈ ವಿಷಯ ಇಷ್ಟು ಒಳ್ಳೆ ಅರಸಾಗಿದ್ದ, ಆದ್ರೂ ಕೂಡ ಕೇವಲ 31 ವರ್ಷ ಆಳ್ದ. 8 ವರ್ಷದವನಿರುವಾಗ ಅರಸನಾದ ಅಂದ್ರೆ 39 years ಅಲ್ಲಿ ಅವನ್ ಮುಗೀತು ಅವನ ಆಯುಷ್ಯ ಅಂತಂದ್ರೆ ಇಟ್ ವಾಸ್ ವೆರಿ ಲೆಸ್ ಅಂತ ಹೇಳಿ ನಮ್ಗೆ ಅನಿಸ್ಬಹುದು. ಆದ್ರೆ ದೇವರ ಇಚ್ಛೆ ಅದು ಯಾವಾಗಲೂ ಅತ್ಯುತ್ತಮವಾದದ್ದು ಎಂಬುದನ್ನ ನಾವು ಯಾವಾಗಲೂ ಪರಿಗಣಿಸಬೇಕಾದದ್ದು ಅವಶ್ಯ. ಆದ ಕಾರಣ ಈ ಎಲ್ಲ ಅಂಕಿ ಸಂಖ್ಯೆಗಳನ್ನ ದೇವ್ರು ನಮ್ಮ ಮುಂದೆ ಇಟ್ಟಿರ್ತಾನೆ. ನಾವು ಈ ರೀತಿಯ ಕ್ವಶನ್ ಮಾಡಬಾರ್ದು ಅಂತ ಹೇಳಿ, ನಾವು ದೇವ್ರಿಗೆ ಇಷ್ಟೇ ಯಾಕ ಅಂತ ಹೇಳಿ ಕೇಳಬಾರ್ದು ಅಂತ ಹೇಳಿ ಇವುಗಳನ್ನೆಲ್ಲ ನಮ್ಗೆ ತಿಳಿಸ್ಬಿಟ್ಟಾನೆ ಅವನ. ಆದ ಕಾರಣ ನಾವು ಬಹಳ ದೇವ್ರ ವಾಕ್ಯ ಓದ್ತಾ ಇರ್ಬೇಕು, ಧ್ಯಾನ ಮಾಡ್ತಾ ಇರ್ಬೇಕು, ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡ್ತಾ ಹೋಗ್ಬೇಕು. ಆಗ ನಮ್ಮ ಜೀವನದಲ್ಲಿ ಬಹಳಷ್ಟು ನಮಗ ಸಮಸ್ಯೆಗಳಿಗೆ ಉತ್ತರ ಸಿಗ್ತದೆ. ಸಂಶಯಗಳು ನಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ. ಯಾಕೆ, ಏನು, ಹೇಗೆ, ಎಲ್ಲಿ ಎಲ್ಲ ಹೋಗ್ಬಿಡ್ತವೆ. ಅದಕ್ಕೆ ಆಧಾರ ಏನಂತಂದ್ರೆ ದೇವ್ರ ವಾಕ್ಯ. ಆ ದೇವ್ರ ವಾಕ್ಯವನ್ನ ನಾವು ಹೆಚ್ಚಾಗಿ ಮನಪೂರ್ವಕವಾಗಿ ಆಸಕ್ತಿಯಿಂದ ಅದನ್ನ ಓದುವುದು, ಧ್ಯಾನಿಸುವುದು, ಪವಿತ್ರಾತ್ಮನ ಸಹಾಯದಿಂದ ತಿಳ್ಕೊಳ್ಳುವುದು ಮತ್ತು ಅದರ ಪ್ರಕಾರ ನಡೆಯುವುದು ಮತ್ತು ಅದನ್ನು ಇತರರಿಗೆ ಹೇಳುವುದು. ಈ ರೀತಿಯಾಗಿ ಅನೇಕ ವಿಷಯಗಳನ್ನ ನಾವು ದೇವರ ವಾಕ್ಯದ ಬಗ್ಗೆ ನೋಡ್ತೇವೆ. ಅದನ್ನ ನಾವು ಮಾಡಬೇಕಾದದ್ರ ಅವಶ್ಯಕತೆಯನ್ನ ಈ ಭಾಗ ನಮ್ಗೆ ತಿಳಿಸ್ತದೆ. ಓಕೆ, ಈಗ ಅವನ ವಿಷಯವಾಗಿ ಮತ್ತೆ ಅಲ್ಲಿ ಕೆಲವು ವಿಷಯಗಳನ್ನ ಬರೆದಿದ್ದಾರೆ ನೋಡ್ರಿ ಗ್ರಂಥಕರ್ತನು. ಏನಂತ ಹೇಳ್ತಾನೆ, ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿಯೇ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ನೋಡ್ರಿ, ಜಸ್ಟ್ ಒನ್ ಸೆಂಟೆನ್ಸ್, ಒಂದೇ ಒಂದು ವಾಕ್ಯ ಇದೆ. ಆದ್ರೆ ಆ ಒಂದು ವಾಕ್ಯದಲ್ಲಿ, ಒಂದು ವಚನದಲ್ಲಿ ಅಲ್ಲಿ 3 ವಿಷಯಗಳು ನಮಗ ಕಂಡು ಬರ್ತವೆ. ಮೊದಲನೇದಾಗಿ ಅವನೇನ್ ಹೇಳ್ತಾನೆ, ಎಡಕ್ಕಾಗ್ಲಿ ಬಡಕ್ಕಾಗ್ಲಿ ತಿರುಗಿಕೊಳ್ಳಿಲ್ಲ. ಅಂದ್ರೆ ಈ ರೀತಿಯಾಗಿ ಯಾಕೆ ನಾವು ಹೇಳ್ತೇವೆ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಅಂತ ಹೇಳಿ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ನಮಗ ಎಡಗೈ ಬಲಗೈ ನಮ್ಮ ಮುಂದೆ ಇವೆ. ನಾವು ಎಡಕ್ಕಾಗ್ಲಿ ಬಡಕ್ಕಾಗ್ಲಿ ಅಂತಂದ್ರೆ, ಬಲಗೈ ಆಗ್ಲಿ ಅಥವಾ ಎಡಗೈ ಆಗ್ಲಿ ಇವೇನಾಗಿವೆ ಅಂತಂದ್ರೆ ಇವುಗಳಿಂದ ಗೊತ್ತಾಗಿ ನಮಗ ಇದರಿಂದ ಕಂಡು ಬರ್ತದೆ. ಅದರಲ್ಲಿ ಯಾವ ವ್ಯತ್ಯಾಸ ಮಾಡ್ಲಿಲ್ಲ ಅವನು. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳಿಲ್ಲ. 2 ಕೈಗಳನ್ನ ಅಥವಾ 2 ಬದಿಗಳನ್ನ ಆತನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಂತಹ ಒಬ್ಬ ವ್ಯಕ್ತಿ ಯಾರಾಗಿದ್ದಾರಂತಂದ್ರೆ ಯೋಷಿಯ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಇಂತಹ ಸನ್ನಿವೇಶಗಳು ಬರ್ತವೆ, ಸಂದರ್ಭಗಳು ಬರ್ತವೆ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಎಡಕ್ಕಾದ್ರೂ ಹೋಗ್ತೇವೆ ಅಥವಾ ಬಲಕ್ಕಾದ್ರೂ ಹೋಗ್ತೇವೆ. ವಿ ಆರ್ ಕ್ಯಾರಿಡ್ ಅವೇ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಬಹಳ ಸುಂದರವಾದಂತಹ ಪದ ಪ್ರಯೋಗ ಆಗ್ತದೆ. ವಿ ಆರ್ ಕ್ಯಾರಿಡ್ ಅವೇ. ಯಾರಾದ್ರೂ ಏನಾದ್ರು ಬಂದು ಹೇಳ್ತಾರೆ, ನಮಗೊಂದು ಸಮಸ್ಯೆ ಬಂದಿರ್ತದೆ, ತೊಂದರೆ ಬರ್ತದೆ, ಕಾಯಿಲೆ ಬರ್ತದೆ, ಅಥವಾ ಏನು ಯಾರೋ ಬಂದ್ ನಮ್ಗೆ ಹೇಳ್ತಾರೆ, ವಿ ಆರ್ ಕ್ಯಾರಿಡ್ ಅವೇ ಬೈ ದ್ಯಾಟ್. ಅವ್ರು ಹೇಳಿದ್ದು ಎಡಕ್ಕಂದ್ರೆ ಎಡಕ್ಕ ಹೋಗ್ಬಿಡ್ತೇವೆ ನಾವು. ಆಮೇಲೆ ಕೆಲವರು ಬಂದು ಹೇಳ್ತಾರೆ ಅದು ಹಾಗೆಲ್ಲ ಇದು ಹೀಗೆ ಅಂತ ಹೇಳಿ ಅವರು ಬಲಕ್ಕೆ ಎಳೆಯುವಂತಹ ರೀತಿಯಲ್ಲಿ ನಮಗ ಹೇಳುವಾಗ ಅಲ್ಲೇ ಹೋಗ್ಬಿಡ್ತೇವೆ. ಈ ರೀತಿಯಾಗಿ ನಮ್ಮ ಜೀವನ ಆಗಿರ್ತದೆ. ಅದಕ್ಕ ದೇವ್ರ ವಾಕ್ಯ ಇದಕ್ಕೆ ಸ್ಪಷ್ಟೀಕರಣ ಕೊಡ್ತದೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾವ ರೀತಿಯಾಗಿ ಯೋಷಿಯ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗಿಕೊಳ್ಳದೆ ದೇವರ ಚಿತ್ತ ಏನಿತ್ತು ಅದನ್ನೇ ಮಾಡ್ದ, ಅದನ್ನ ನಮಗ ಇಲ್ಲಿ ತಿಳಿಸ್ತಾ ಇದ್ದಾನೆ. ದೇವರು ಏನ್ ಹೇಳ್ತಾನೆ, ದೇವರ ಚಿತ್ತ ಏನಿದೆ, ದೇವರ ವಾಕ್ಯ ಏನ್ ಹೇಳ್ತದೆ, ಅದು ನಮಗ ಮುಖ್ಯವಾದದ್ದು ಎಂಬುದನ್ನ ನಾವು ತಿಳ್ಕೊಂಡು ಅದರ ಪ್ರಕಾರ ನಡೆಯಬೇಕು. ನಮ್ಮ ಬೇಸ್ ಏನಂತಂದ್ರೆ ದೇವರ ವಾಕ್ಯ. ದೇವರ ವಾಕ್ಯವೇ ನಮ್ಮ ಒಂದು ಆಧಾರ ಆಗಿದೆ. ಅದರಲ್ಲಿ ನಾವು ನೆಲೆಗೊಂಡು ಮುಂದೆ ಹೋಗ್ಬೇಕಂತ ಹೇಳಿ ಮೊದಲೇ ಒಂದು ಅಂಶವನ್ನ ಅವನ ಜೀವನದಲ್ಲಿ ಒಂದು ಒಳ್ಳೆಯ ಗುಣವನ್ನು ಕಾಣ್ತೇವೆ. ಆಮೇಲೆ ಏನಾಗ್ತದೆ, ತನ್ನ ಪೂರ್ವಿಕನಾದಂತ ದಾವೀದನ ಮಾರ್ಗದಲ್ಲಿ ಎರಡನೇ ಒಂದು ಒಳ್ಳೆಯ ವಿಷಯ ಅವನ ಬಗ್ಗೆ ದೇವರ ವಾಕ್ಯ ಹೇಳ್ತದೆ. ಅದೇನಂತಂದ್ರೆ, ದಾವೀದನ ಮಾರ್ಗದಲ್ಲಿ ನಡೆದ. ಸತ್ಯವೇದದಲ್ಲಿ ಬಹಳಷ್ಟು ಅರಸರಿದ್ದಾರೆ, 30-40 ಅರಸರಿದ್ದಾರೆ. ಆದ್ರೆ ಅವರ ಬಗ್ಗೆ ನಾವು ನೋಡುವಾಗ ಏನಂತಂದ್ರೆ, ದಾವೀದನ ಹೆಸರು ಅದು ಬಹಳಷ್ಟು ಉತ್ತಮವಾದಂತಹ ಒಂದು ಅರಸರ ಒಂದು ಶ್ರೇಣಿಯಲ್ಲಿ ಬರ್ತದೆ, ಅಥವಾ ಪಟ್ಟಿಯಲ್ಲಿ ಬರ್ತದೆ, ಯಾದಿಯಲ್ಲಿ ಬರ್ತದೆ. ಯಾಕಂದ್ರೆ ಅವನು ಏನಾಗಿದ್ದ ಅಂತಂದ್ರೆ, ದೇವರಿಗೆ ದ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್ ಎಂಬುದಾಗಿ ದೇವರೇ ಅವನನ್ನು ಕರೀತಾನೆ. ನನಗೆ ಮೆಚ್ಚುಗೆ ಆದಂತಹ ಮನುಷ್ಯನು ಅಂತ ಹೇಳಿ ಅವನ ಬಗ್ಗೆ ಹೇಳ್ತಾನೆ ದೇವ್ರು. ಅಂದ್ರೆ
ದೇವರನ್ನ ಮೆಚ್ಚಿಸುವಂತಹ ಒಬ್ಬ ವ್ಯಕ್ತಿ, ದೇವರನ್ನ ಮೆಚ್ಚಿಸುವ ಮಾರ್ಗದಲ್ಲಿ ನಡೆದಂತಹ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ದಾವೀದ ಆಗಿದ್ದ ಅಂತ ಹೇಳಿ ಅವನ ವಿಷಯವಾಗಿ ದೇವರ ವಾಕ್ಯದಿಂದ ನಾವು ಕಾಣ್ತೇವೆ. ಹೀಗಿರುವಾಗ ಈ ದಾವೀದನ ಮಾರ್ಗ ಅಂದ್ರೆ ದೇವರು ಮೆಚ್ಚಿದಂತಹ ವ್ಯಕ್ತಿಯ ಜೀವನದಲ್ಲಿ ಇರುವಂತಹ ಮಾರ್ಗದಲ್ಲಿ ಈ ವ್ಯಕ್ತಿ ನಡೆದ, ಯೋಷಿಯನು ನಡೆದನು ಎಂಬುದಾಗಿ ಈ ಭಾಗ ನಮಗೆ ತಿಳಿಸುತ್ತದೆ. ಅದರ ಅರ್ಥ ಒಂದು ಒಳ್ಳೆಯ ಮಾರ್ಗದಲ್ಲಿ ದೇವರಿಗೆ ಮೆಚ್ಚುಗೆಯಾದಂತಹ ಜೀವನ ಜೀವಿಸಿದ, ದೇವರಿಗೆ ಮೆಚ್ಚುಗೆಯಾದಂತಹ ಮಾರ್ಗದಲ್ಲಿ ನಡೆದ, ದೇವರಿಗೆ ವಿಧೇಯನಾಗಿ ಆತನು ಬಾಳಿದ ಎಂಬುದಾಗಿ ಅವನ ವಿಷಯವಾಗಿ ನಾವು ಕಂಡುಕೊಳ್ತೇವೆ. ಎಷ್ಟು ಒಳ್ಳೆಯ ವಿಷಯಗಳನ್ನ ಇಲ್ಲಿ ನಾವು ಯೋಷಿಯನ ಬಗ್ಗೆ ಕಾಣ್ತೇವೆ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳಿಲ್ಲ. ಎರಡನೇದಾಗಿ ಪೂರ್ವಿಕನಾದಂತಹ ದಾವೀದನ ಮಾರ್ಗವನ್ನೇ ಆತನು ಅನುಸರಿಸಿದ. ಮತ್ತು ಮೂರನೇದಾಗಿ ನಾವು ನೋಡುವಾಗ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ನಾನು ಹೇಳಿದಲ್ಲ ನಿಮ್ಗಾಗಲೇ, ದೇವರ ಚಿತ್ತ ಅದು ಬಹಳ ಮುಖ್ಯವಾದಂತ ವಿಷಯ ನಮ್ಮ ಜೀವನದಲ್ಲಿ. ನಾವು ಯಾವಾಗ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ರಕ್ಷಕನಾದ ಯೇಸು ಸ್ವಾಮಿಯನ್ನ ನಮ್ಮ ಸ್ವಂತ ರಕ್ಷಕನೆಂಬುದಾಗಿ ನಾವು ಸ್ವೀಕಾರ ಮಾಡಿಕೊಳ್ತೇವೆ, ರಕ್ಷಿಸಲ್ಪಡ್ತೇವೆ, ನಿತ್ಯ ಜೀವ ಪಡ್ಕೊಳ್ತೇವೆ, ದೇವ್ರ ಮಕ್ಕಳಾಗ್ತೇವೆ, ಪಾಪಗಳಿಂದ ಪರಿಹಾರ ಹೊಂದಿ ನಾವು ಪಾಪಗಳ ಪಶ್ಚಾತ್ತಾಪ ಪರಿಹಾರವಾಗಿ ನಾವು ಕ್ಷಮೆ ನಮಗೆ ಸಿಗ್ತದೆ. ಅವಾಗ ನಾವು ಏನಾಗ್ತೀವಿ ಅಂತಂದ್ರೆ ದೇವರ ಚಿತ್ತ, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಆ ದೇವರ ಚಿತ್ತಕ್ಕನುಸಾರವಾಗಿ ನಾವು ನಡೆಯುವ ವಿಷಯ ನಮ್ಮ ಮುಂದೆ ಬರುವಂತದ್ದಾಗಿದೆ. ನಮಗೆ ದೇವರ ವಾಕ್ಯದಲ್ಲಿ ನಾವು ದೇವರ ಚಿತ್ತವನ್ನ ವಿಶೇಷವಾಗಿ ಕಂಡುಕೊಳ್ತೇವೆ. ನಾವು ಅಲ್ಲಿ ಇಲ್ಲಿ ಹೋಗೋದ್ರ ಅವಶ್ಯಕತೆ ಇಲ್ಲ. ಎಷ್ಟೋ ಸಲ ನಾವ್ ಏನ್ ಮಾಡ್ತೇವೆ, ಅವ್ರ ಕಡೆ ಹೋಗ್ತೇವೆ, ಇವ್ರ ಕಡೆ ಹೋಗ್ತೇವೆ, ಅಲ್ಲಿ ಕೇಳ್ತೇವೆ, ಇಲ್ಲಿ ಕೇಳ್ತೇವೆ, ಅದನ್ನು ಬರಿತೇವೆ, ಇಲ್ಲಿ ಬರಿತೇವೆ. ಆದ್ರೆ ದೇವರು ತನ್ನ ಚಿತ್ತವನ್ನ ತನ್ನ ವಾಕ್ಯದಲ್ಲಿ ವಿಶೇಷವಾಗಿ ಇಟ್ಟಿದ್ದಾನೆ. ಎಷ್ಟೋ ಸಲ ಆತನ ಉಪಯೋಗಿಸ್ಕೊಳ್ತಾನೆ, ತನ್ನ ಭಕ್ತರನ್ನು ಉಪಯೋಗಿಸ್ಕೊಳ್ತಾನೆ, ಎಷ್ಟೋ ಸಲ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, ಅದ್ ಕರೆ. ಆದ್ರೆ ಮುಖ್ಯವಾಗಿ ನಾವು ಎಲ್ಲಿ ಕಂಡುಕೊಳ್ತೀವಿ ಅಂತಂದ್ರೆ ದೇವರ ವಾಕ್ಯದಲ್ಲಿ ಆತನ ಚಿತ್ತವನ್ನ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೀವಿ. ಆದ ಕಾರಣ ನಮ್ಮ ಜೀವನದಲ್ಲಿ ದೇವರ ಚಿತ್ತ ಇದನ್ನ ನಾವು ಅದರ ಪ್ರಕಾರ ನಡೆಯಬೇಕಾದದ್ದು ಬಹಳ ಅವಶ್ಯ ಅಂತೇಳಿ ಯೋಷಿಯ ತನ್ನ ಜೀವನದ ಮೂಲಕವಾಗಿ ನಮಗೆ ಇವತ್ತು ತಿಳಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಆತನು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆದನು ಎಂಬುದಾಗಿ 2ನೇ ವಚನ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಈ ರೀತಿಯಾಗಿ ಯೋಷಿಯನ ಜೀವನದಲ್ಲಿ ಸುಂದರವಾದಂತಹ ಮತ್ತು ಒಳ್ಳೆಯ ವಿಷಯಗಳನ್ನ ನಾವು ಕಂಡುಕೊಂಡಿದ್ದೇವೆ. 3 ವಿಷಯಗಳನ್ನ ನೆನಪಿಟ್ಕೊಳ್ಳೋಣ. These are very, very important in our spiritual life, in our day-to-day life. ಕ್ರೈಸ್ತರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗ ಈ ವಿಷಯಗಳನ್ನ ನಾವು ತಿಳ್ಕೊಂಡು ನಡೆಯುವಾಗ ನಾವು ಸಹ ಯಾವ ರೀತಿಯಾಗಿ ಯೋಷಿಯನ ಜೀವನದಲ್ಲಿ ಆಶೀರ್ವಾದ ಪಡೆದುಕೊಂಡ ಆ ಆಶೀರ್ವಾದಗಳನ್ನ ನಾವು ಸಹ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಇವು ನೆನಪಿಟ್ಕೊಳ್ಳೋಣ, ಬರೆದಿಟ್ಕೊಳ್ಳೋಣ, ಅವುಗಳನ್ನ ಮೇಲಿನ ಮೇಲೆ ಓದಿ ಅಭ್ಯಾಸ ಮಾಡಿ ಅದರ ಪ್ರಕಾರ ತಿಳ್ಕೊಳ್ಳೋಣ, ಮತ್ತು ಇತರಿಗೂ ಸಹ ಅದನ್ನ ನಾವು ಹೇಳುವಂತ ವ್ಯಕ್ತಿಗಳಾಗಿರೋಣ. ಈ ರೀತಿಯಾಗಿ 8ನೇ ವಯಸ್ಸಿನಲ್ಲಿ ಸಿಂಹಾಸನವೇರಿದಂತ ಅಥವಾ ಅರಸನಾದಂತ ಈ ವ್ಯಕ್ತಿ ಯೋಷಿಯ ಮತ್ತೆ 8 ವರ್ಷಗಳಾದ ಮೇಲೆ ಅಂತೇಳಿ ಅಲ್ಲಿ ನಮಗ ಹೇಳಲ್ಪಟ್ಟಿದೆ. 3ನೇ ವಚನಕ್ಕೆ ನೀವು ಬರ್ರಿ. ಅವನು ತನ್ನ ಆಳಿಕೆಯ 8ನೇ ವರ್ಷದಲ್ಲಿ, ಅಂದ್ರೆ ಅವನು 8 ವರ್ಷದವನಿರುವಾಗ ಅರಸನಾದ, ಆಳಿಕೆ ಶುರು ಆಯ್ತು. ಈಗ ಆತನೇನ್ ಹೇಳ್ತಾನೆ ಅಂತಂದ್ರೆ ನನ್ನ ಆಳಿಕೆ 8ನೇ ವರ್ಷದಲ್ಲಿ ಮೀನ್ಸ್ +8, 8 ವರ್ಷಗಳು 8 ವರ್ಷಗಳು ಅಂದ್ರೆ 16 ವರ್ಷಗಳವನಾಗಿರುವಾಗ, ಇನ್ನೂ ಯವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನ ಹುಡುಕುವವನಾದನು. ಮತ್ತೊಂದು ಸುಂದರವಾದಂತಹ ವಿಚಾರವನ್ನ, ವಿಷಯವನ್ನ, ಗುಣಲಕ್ಷಣವನ್ನ ಯೋಷಿಯನಲ್ಲಿ ನಾವು ಕಂಡುಕೊಳ್ತೇವೆ. ಸಣ್ಣವನಿದ್ದಾಗ ಅವನು ಈ ವಿಷಯಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ದ. ಆಮೇಲೆ ಯವನಸ್ಥನಾದಾಗ 8 + 8 16 ವರ್ಷದವನಾದಾಗ, ಸ್ಪೆಸಿಫಿಕ್ ಆಗಿ ಇಲ್ಲಿ ಹೇಳಲ್ಪಟ್ಟಿದೆ, ಆದ ಕಾರಣ ನಾನು ನಿಮ್ಗೆ ಅದನ್ನು ಉಲ್ಲೇಖಿಸ್ತಾ ಇದ್ದೇನೆ. 16 ವರ್ಷದವನಾದಾಗ ಅವನ್ ಏನ್ ಮಾಡ್ದ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಯವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನ ಹುಡುಕುವವನಾದನು. ಜೀವಳಂತಹ ದೇವರನ್ನ, ಯೆಹೋವ ದೇವರನ್ನ ಆತನು ಹುಡುಕುವ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣ ಮುಂದೆಯಲ್ಲಿ ಬರ್ತಾ ಇದ್ದಾನೆ. 3ನೇ ವಚನದಲ್ಲಿ ನೋಡ್ರಿ, ಎಷ್ಟು ಅದ್ಭುತವಾದಂತಹ ವಿಚಾರ ಇಲ್ಲಿ ನಮ್ಮ ಮುಂದೆ ಬರ್ತದೆ. ಯಾಕಂದ್ರೆ
ಅವನ ಹಿನ್ನೆಲೆ ಭಯಂಕರವಾಗಿತ್ತು. ನಾನು ಹೇಳಿದಲ್ಲ ನಿಮಗೆ, ತಂದೆ ಅಜ್ಜ ಇವರೆಲ್ಲ ಏನಾಗಿದ್ರು ಅಂತಂದ್ರೆ ಮೂರ್ತಿ ಪೂಜಕರಾಗಿದ್ರು, ವಿಗ್ರಹಾರಾಧಕರಾಗಿದ್ರು ಅಂತ ಹೇಳಿ ಅವ್ರ ಬಗ್ಗೆ ನಮಗ ಸ್ಪಷ್ಟವಾಗಿ ದೇವ್ರ ವಾಕ್ಯ ಹೇಳ್ತದೆ. ಅಂಥ ಹಿನ್ನೆಲೆಯಿಂದ ಬಂದಂಥ ಯೋಷಿಯ ಏನ್ ನಿರ್ಧಾರ ಮಾಡಿದ ಅಂತಂದ್ರೆ, ದಾವೀದನ ದೇವರನ್ನ ನಾನು ಹುಡುಕ್ಬೇಕು ಎಂಬುದಾಗಿ ಆತನು ಮನಸ್ಸು ಮಾಡಿ ಅದಕ್ಕೆ ಆತನು ಮುಂದೆ ಹೆಜ್ಜೆ ಇಟ್ಟ ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವವನಾದನು ಎಂಬುದಾಗಿ. ಈ ರೀತಿಯಾಗಿ ದಾವೀದನ ದೇವರಾದಂತಹ ಯೆಹೋವ ದೇವರನ್ನ ಹುಡುಕುವಂತಹ ಒಬ್ಬ ವ್ಯಕ್ತಿ ಯಾರಾದ್ರು ಅಂತಂದ್ರೆ ಯೋಷಿಯ. ಯಾವಾಗಲೂ ನಾವು ದೇವರ ಚಿತ್ತವನ್ನ ಯಾವಾಗಲೂ ನಾವು ಶೋಧಿಸುವವರಾಗಿರ್ಬೇಕು, ಹುಡುಕುವವರಾಗಿರ್ಬೇಕು. ನಾವು ದೇವರನ್ನು ಕಂಡುಕೊಂಡ ಮೇಲೆ ಮುಂದೆ ಏನಂತಂದ್ರೆ ಆತನ ಚಿತ್ತವನ್ನ ನಾವು ಯಾವಾಗಲೂ ಕಂಡುಕೊಳ್ಳುವವರಾಗಿರ್ಬೇಕು, ಹುಡುಕುವವರಾಗಿರ್ಬೇಕು. ವಿ ಶುಡ್ ಬಿ ಸೀಕರ್ಸ್. ಸೀಕ್ ಮಾಡ್ರಿ, ಸೀಕ್ ಅಂಡ್ ಯು ಶಾಲ್ ಫೈಂಡ್ ಎಂಬುದಾಗಿ ಯೇಸು ಸ್ವಾಮಿನೇ ಹೇಳಿದ್ದಾರೆ. ಆದ ಕಾರಣ ನಾವು ಸೀಕ್ ಮಾಡುವಂತವರಾಗಿ, ಹುಡುಕುವಂತವರಾಗಿರ್ಬೇಕು. ಯೇಸು ಸ್ವಾಮಿಯ ವಿಷಯಗಳನ್ನ ನಾವು ಹುಡುಕುವವರಾಗಿರ್ಬೇಕು. ಆತ್ಮೀಯ ಅರ್ಥಗಳನ್ನ ನಾವು ಕಂಡುಕೊಳ್ಳುವವರಾಗಿರ್ಬೇಕು. ಆತ್ಮೀಯ ವಿಷಯಗಳನ್ನ ನಾವು ವಿವರಿಸುವವರಾಗಿರ್ಬೇಕು. ಅದನ್ನ ಈ ಭಾಗದಿಂದ ನಾವು ಕಂಡುಕೊಳ್ಳುತ್ತೇವೆ. ಈ ರೀತಿಯಾಗಿ 16ನೇ ವಯಸ್ಸಿನಲ್ಲಿ ತನ್ನ ಪೂರ್ವಿಕನಾದಂತಹ ದಾವೀದನ ದೇವರನ್ನ ಹುಡುಕಲು ಮುಂದಾದಂತಹ ವ್ಯಕ್ತಿ ಯಾರಂತಂದ್ರೆ ಯೋಷಿಯ, ಅರಸನಾದಂತಹ ಯೋಷಿಯನೆಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಮುಂದೆ 4 ವರ್ಷಗಳ ಸೊ 8 + 8 16, 16 + 4 ಮತ್ತೆ 4 ವರ್ಷಗಳಾದ್ಮೇಲೆ ಏನಾಯ್ತು ಅಂತಂದ್ರೆ 20 ವರ್ಷಗಳಾದಾಗ ಯಹೂದ ದೇಶದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಇದ್ದಂತಹ ಪೂಜಾ ಸ್ಥಳಗಳನ್ನು, ಅಶೇರ್ ಸ್ತಂಭಗಳನ್ನು, ಕೆತ್ತಿದ ಮತ್ತು ಎರಕದ ವಿಗ್ರಹಗಳನ್ನು ಒಡಿಸಿ ಪುಡಿ ಪುಡಿ ಮಾಡಿ ಅವುಗಳಿಗೆ ಯಜ್ಞವರ್ಪಿಸಿದವರ ಸಮಾಧಿಗಳ ಮೇಲೆ ಆ ಧೂಳನ್ನ ಚಲ್ಲಿಸಿದನು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ನೋಡ್ರಿ, ಜಸ್ಟ್ ಹಿ ವಾಸ್ 20 years. 20 ವರ್ಷಗಳಾದಂತಹ ಯೋಷಿಯನು ತೆಗೆದುಕೊಂಡಂತಹ ನಿರ್ಧಾರ, ಆತನು ತೆಗೆದುಕೊಂಡಂತಹ ಒಂದು ದಿಟ್ಟ ಹೆಜ್ಜೆ ಎಷ್ಟು ಒಂದು ಪ್ರಾಮುಖ್ಯವಾದಂತಹ ಒಂದು ವಿಷಯ ಇಲ್ಲಿ ನಮಗೆ ಕಂಡು ಬರ್ತದೆ ಅವನ ಜೀವನದಲ್ಲಿ ಮತ್ತು ಇಸ್ರಾಯೇಲರ ಜೀವನದಲ್ಲಿ ನಮಗ ಕಂಡು ಬರುವಂತದ್ದಾಗಿದೆ. ದೇವಜನರ ಜೀವನದಲ್ಲಿ ಅದು ನಮಗ ಕಂಡು ಬರ್ತದೆ. ಆತನು ಏನೇನು ಮಾಡ್ದ ಅಂತ ಹೇಳಿ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೇನೆ. ವಿಗ್ರಹಗಳು, ಎರಕದ ವಿಗ್ರಹಗಳು, ಅವುಗಳನ್ನೆಲ್ಲ ಪುಡಿ ಮಾಡ್ದ. ಏನ್ ಮಾಡ್ದ? ಆಮೇಲೆ ಅವುಗಳನ್ನ ಯಜ್ಞ ಅರ್ಪಿಸ್ತಿರುವಂತಹ ಜನರ ಸಮಾಧಿಗಳ ಮೇಲೆ ಹೋಗಿ ಆ ಪುಡಿಯನ್ನ ಆತನು ಉದುರಿಸ್ತಾನೆ ಎಂಬುದಾಗಿ, ಹಾರಿಸ್ತಾನೆ ಎಂಬುದಾಗಿ, ಚಲಿಸ್ತಾನೆ ಎಂಬುದಾಗಿ ಅಲ್ಲಿ ನಮಗ ಹೇಳಲ್ಪಟ್ಟಿದೆ. ಅಂದ್ರೆ ಅವುಗಳ ಅವಶೇಷ ಸಹ ಸಿಗ್ಬಾರ್ದು. ಪುಡಿಯನ್ನ ಹಾಕಿ ಅದನ್ನ ಗಾಳಿಯಲ್ಲಿ ಅದನ್ನು ಚಲಿಸ್ಬಿಟ್ಟಾಗ ಅದರ ಅವಶೇಷರು ಸಹ ಸಿಗ್ಲಿಲ್ಲ. ಅಂತ ಸ್ಥಿತಿ ಉಂಟಾಯ್ತು ಅಲ್ಲಿ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ನೋಡ್ರಿ, ಒಂದೊಂದು ವಿಷಯಗಳು ಎಷ್ಟು ಪ್ರಾಮುಖ್ಯವಾದಂತ ವಿಚಾರಗಳನ್ನ ನಮಗ ಇಲ್ಲಿ ತಿಳಿಸ್ತವೆ. ಎಷ್ಟೋ ಸಲ ನಾವು ಅನ್ಬಹುದು, ಅಷ್ಟೇ ಮಾಡಿ ಬಿಟ್ಟಿದ್ರ ಹಾಕಿತ್ತಲ್ರಿ, ಯಾಕೆ ಅವನು ಪುಡಿ ಮಾಡ್ದ, ಯಾಕೆ ಅವನು ಚಲಿಸಿದ, ಆಮೇಲೆ ಸಮಾಧಿಗಳ ಮೇಲೆ ಹೋಗಿ ಯಾಕೆ ಚಲಿಸಿದ ಎಂಬುದಾಗಿ ಎಲ್ಲಾ ವಿಷಯಗಳನ್ನ ನಮ್ಮ ಮುಂದೆ ಬರ್ತವೆ. ಆದ್ರೆ ಅವುಗಳಿಗೆ ಅರ್ಥ ಸಹ ಇದೆ. ಅವು ಏನಂತಂದ್ರೆ ಪೂರ್ತಿಯಾಗಿ ಅವುಗಳನ್ನ ನಾವು ನಾಶ ಮಾಡಿದ ಎಂಬುದಾಗಿ ಅದರ ಅರ್ಥ. ಯಾಕಂದ್ರೆ ಆತ್ಮೀಯ ವಿಷಯಗಳಲ್ಲಿ ನಾವು ಪಾರ್ಷಿಯಲ್ ಅಥವಾ ಅಂಶತಃ ವಿಷಯಗಳನ್ನ ನಾವು ಇಡ್ಲಿಕ್ಕೆ ಬರುದಿಲ್ಲ. ಇಟ್ಟರೆ ಅವುಗಳ ಫಲ ನಮಗೆ ಸಿಗುದಿಲ್ಲ. ನೆನ್ಪಿಟ್ಕೊಡ್ರಿ, ಆತ್ಮೀಯ ವಿಷಯಗಳಲ್ಲಿ ಅಂಶತಃ ಭಾಗಶಃ ವಿಷಯಗಳನ್ನ ನಾವು ಸ್ವಲ್ಪ ಇಟ್ಕೊಳ್ಳೋಣ, ಉಳಿದದ್ದನ್ನ ನಾವು ಬಿಟ್ಬಿಡೋಣ ಅನ್ಲಿಕ್ಕೆ ಬರುದಿಲ್ಲ. ವಿ ಹ್ಯಾವ್ ಟು ಬಿ ಆಲ್ವೇಸ್ ಸರೆಂಡರ್ಡ್. ನಾವು ಯಾವಾಗಲೂ ಪೂರ್ಣವಾಗಿ ಸಮರ್ಪಿತರಾಗಿರ್ಬೇಕಾದದ್ದು, ಒಪ್ಪಿಸಿಕೊಳ್ಳಲ್ಪಟ್ಟವರಾಗಿರ್ಬೇಕಾದದ್ದು ಬಹಳ ಅವಶ್ಯ ಎಂಬುದಾಗಿ ಈ ಭಾಗ ನಮಗೆ ತಿಳಿಸಿಕೊಡ್ತದೆ. ಯಾವುದೇ ಆತ್ಮೀಯ ವಿಷಯಗಳಲ್ಲಿ ನಮಗೆ ಭಾಗಶಃ ಅಂಶತಃ ಎಂಬಂತಹ ವಿಚಾರ ಇದ್ರೆ ಅದನ್ನು ನಾವು ತೆಗೆದುಹಾಕ್ಬೇಕು. ವಿ ಹ್ಯಾವ್ ಟು ಬಿ ಟೋಟಲಿ ಸರೆಂಡರ್ಡ್. ನಾವು ಪೂರ್ಣವಾಗಿ ಒಪ್ಪಿಸಿಕೊಟ್ಟಂತಹ ಒಂದು ಜೀವಿತವನ್ನ ಜೀವಿಸುವರಾಗಿರ್ಬೇಕು ಎಂಬುದನ್ನ ಈ ಒಂದು ವಿಷಯದಿಂದ ನಾವು ಕಂಡುಕೊಳ್ತೇವೆ. ಯೋಷಿಯನು ಮಾಡಿದಂತ ಈ ವಿಷಯದಿಂದ ನಾವು ಕಂಡುಕೊಳ್ತೇವೆ. ಆಮೇಲೆ ಏನಾಗ್ತದೆ ಅಂತಂದ್ರೆ, ಆ ಯಜ್ಞವೇದಿಯ ಮೇಲೆ ಸುಡಿಸಿ ಯಹೂದದ ಮತ್ತು ಯೆರೂಸಲೇಮಿನವರ ಅಶುದ್ಧತ್ವವನ್ನ ಪರಿಹರಿಸಿದನು. ಇವರೆಲ್ಲ ಹಿಂದಿನ ಅರಸರು ಏನ್ ಮಾಡ್ಬಿಟ್ಟಿದ್ರು, ಇವನ ಅಪ್ಪ, ಇವನ ಅಜ್ಜ ಎಲ್ಲಾ ಅಶುದ್ಧತೆಯನ್ನ ಅಲ್ಲಿ ತಂದು ಬಿಟ್ಟಿದ್ರು ಆ ಜನರಲ್ಲಿ.
ಎಲ್ಲಾ ವಿಷಯಗಳನ್ನ ಮಾಡುವುದರ ಮೂಲಕ ಜನರ ಮನಸ್ಸು ಕೆಟ್ಟು ಹೋಗಿತ್ತು. ನಾವ್ ಏನ್ ಮಾಡ್ಬೇಕು, ನಾವ್ ಏನ್ ಮಾಡಬಾರ್ದು ಎನ್ನುವಂತಹ ತರ ಒಂದು ಗೊಂದಲ ಅವರ ಜೀವನದಲ್ಲಿ ಅದು ಹೊಗೆಯಾಡ್ತಾ ಇತ್ತು ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ಅವನ್ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಈ ಅಶುದ್ಧತ್ವ, ಈ ಪೂಜೆ, ಮೂರ್ತಿ ಪೂಜೆ, ವಿಗ್ರಹಾರಾಧನೆ ಮುಂತಾದ ಎಲ್ಲಾ ವಿಷಯಗಳಿಗಾಗಿ ಏನ್ ವಿಚಾರ ಮಾಡದ ಅಂತಂದ್ರೆ, ಪೂರ್ತಿಯಾಗಿ ಈ ಅಶುದ್ಧತ್ವವನ್ನ ತೊಲಗಿಸಬೇಕಾದ್ರೆ ಈ ರೀತಿಯಾಗಿ ಮಾಡಬೇಕು ಎಂಬ ನಿರ್ಧಾರದಿಂದ ಆತನು ಮಾಡಿ ಆ ಅಶುದ್ಧತ್ವವನ್ನ ಪರಿಹರಿಸಿದನು ಎಂಬುದಾಗಿ ಕಂಡು ಬರ್ತದೆ. ನಮಗೆ ಇಲ್ಲಿ ತಿಳಿಸಲ್ಪಟ್ಟಿದೆ. ಎಷ್ಟು ಅದ್ಭುತವಾದಂತಹ ವಿಷಯಗಳನ್ನ ಯೋಶಿಯನ್ನು ಮಾಡ್ತಾ ಇದ್ದಾನೆ. ಇವನ್ನೆಲ್ಲ ನೆನ್ಪಿಟ್ಕೊಳ್ರಿ, ಇವುಗಳನ್ನ ಧ್ಯಾನ ಮಾಡ್ರಿ ನೀವು. ಆಗ ನಿಮ್ಗ ಹೆಚ್ಚಿನ ಒಂದು ಪ್ರೋತ್ಸಾಹ ಬರ್ತದೆ. ಆತ್ಮೀಯ ಜೀವನ ನಾವು ಜೀವಿಸ್ಲಿಕ್ಕೆ ಹೆಚ್ಚಾದಂತಹ ಒಂದು ನಮಗ ಉತ್ಸಾಹದಿಂದ ನಾವು ಮುಂದುವರಿಯಲಿಕ್ಕೆ ಆಗ್ತದೆ. ಎಂತೆಂತಹ ಜನರನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ ಎಂಬಂತಹ ಹುರುಪು ನಮಗೆ ಯಾವಾಗಲೂ ಇರ್ತದೆ. ಈ ರೀತಿಯಾಗಿ ಅಶುದ್ಧತೆಯನ್ನ ಪರಿಹರಿಸಿದ ಮೇಲೆ ಕೇವಲ ತಾನಿದ್ದಂತಹ ಸ್ಥಳದಲ್ಲಿ ಅಷ್ಟೇ ಅದನ್ನ ಮಾಡುವುದು ಸಾಕು ಅಂತ ಹೇಳಿ ಬಿಡ್ಲಿಲ್ಲ. ಅವನೇನ್ ಮಾಡ್ದ ಅಂತಂದ್ರೆ, ಅವನ ಜನರು ಅಶ್ಶೂರ್ಯದ ಅರಸರ ದಾಳಿಗೆ ಒಳಗಾಗಿ ಅವರ ಅಧಿಪತ್ಯದಲ್ಲಿಯೂ ಸಹ ಇದ್ದಾಗ ಅವರ ವಿಷಯಗಳನ್ನು ಸಹ ಅವರು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿತ್ತು. ಅಂದ್ರೆ ಪರಿಣಾಮ, ದುಷ್ಪರಿಣಾಮ ಈ ಜನರ ಮೇಲೆ, ದೇವ ಜನರ ಮೇಲೆ ಆಗಿತ್ತು. ಆದ ಕಾರಣ ಅವನ್ ಏನ್ ಮಾಡ್ದ, ಅದನ್ನು ಕಂಡು ಹಿಡಿದ. ಈ ಅಶ್ಶೂರ್ಯದ ಅರಸರ ಸ್ಥಳಗಳು ಯಾವ್ಯಾವು ಅಂತ ಹೇಳಿ, ಮನಸ್ಸೆ, ಎಫ್ರಾಯಿಮ್, ಸಿಮಿಯೋನ್, ನೆಫ್ತಾಲಿ ಪ್ರಾಂತಗಳಲ್ಲಿ ಈ ಅಶ್ಶೂರ್ಯದ ಅರಸರು ಆಳಿ ಜನರನ್ನ ಅಶುದ್ಧ ಮಾಡಿದ್ರು. ಆದ ಕಾರಣ ಇವನು ಹೋಗಿ ಅವುಗಳನ್ನ ಕಂಡುಕೊಳ್ತಾನೆ. ಈ 4 ಸ್ಥಳಗಳನ್ನ, ಜನರಿರ್ತಕ್ಕಂಥ ಸ್ಥಳಗಳನ್ನ, ಮನಸ್ಸೆ, ಎಫ್ರಾಯಿಮ್, ಸಿಮಿಯೋನ್ ಮತ್ತು ನೆಫ್ತಾಲಿ ಪ್ರಾಂತಗಳ ಊರುಗಳ ಸುತ್ತಣ ಹಾಳು ಬೀಳುಗಳಲ್ಲಿದ್ದ ಯಜ್ಞವೇದಿಗಳನ್ನ ಕೆಡವಿಸ್ತಾನೆ. ಅವುಗಳನ್ನು ಸಹ ಕೆಡಿಸ್ತಾನೆ. ಈ 4 ಪ್ರಾಂತಗಳಲ್ಲಿರ್ತಕ್ಕಂತಹ ಯಜ್ಞವೇದಿಗಳನ್ನ ಕೆಡವಿಸಿ, ಅಶೇರ್ ಸ್ತಂಭಗಳನ್ನ, ವಿಗ್ರಹಗಳನ್ನ ಒಡಿಸಿ, ಪುಡಿ ಪುಡಿ ಮಾಡಿಸಿ, ಇಸ್ರಾಯೇಲ್ ದೇಶದಲ್ಲಿದ್ದ ಸೂರ್ಯ ಸ್ತಂಭಗಳನ್ನ ಕಡಿಸಿ ಯೆರೂಸಲೇಮಿಗೆ ಹಿಂತಿರುಗಿದನು. ಇಷ್ಟೆಲ್ಲಾ ಕೆಲಸ ಪೂರ್ಣವಾಗಿ ಮಾಡಿದ ಮೇಲೆ ಈಗ ಆತನು ಯೆರೂಸಲೇಮಿಗೆ ಹಿಂತಿರುಗ್ತಾ ಇದ್ದಾನೆ. ನೋಡ್ರಿ, ಎಷ್ಟು ಗಂಭೀರವಾದಂತಹ ಒಂದು ಆಳಿಕೆಯನ್ನ ಇಲ್ಲಿ ನಾವು ನೋಡ್ತೀವಿ. ಯೋಷಿಯ ಒಬ್ಬ ಯವನಸ್ಥನಾಗಿದ್ದ. ಹಿ ವಾಸ್ ಅ ಮ್ಯಾನ್ ಆಫ್ 20 years. 20 ವರ್ಷಗಳ ಒಬ್ಬ ಯವನಸ್ಥ ಅರಸ. ಆತನ 4 ಗುಣವಿಶೇಷಗಳನ್ನ, ಆತ್ಮೀಯ ವಿಶೇಷಗಳನ್ನ ನಾವು ಕಂಡುಕೊಂಡಿದ್ದೇವೆ. ಆತ್ಮೀಯ ಬಲ, ಸ್ಥೈರ್ಯ, ಶಕ್ತಿ ಇವುಗಳನ್ನ ಹೊಂದಿದವನಾಗಿ ಮಾಡಿದಂತಹ ಕಾರ್ಯ ಶ್ಲಾಘನೀಯ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಕು. ಆತನ ಏನ್ ಮಾಡ್ದ ಅಂತಂದ್ರೆ, ಇವೆಲ್ಲ ಮುಗಿಸ್ಬಿಟ್ಟ. ತಿರುಗಿ ಹೋಗ್ಬಾರ್ದು ಜನ. ಅವ್ರಿಗೆ ಯಾವುದೇ ತರದ ಸಂಶಯ ಉಳಿಬಾರ್ದು. ನಾವು ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು ಅನ್ನುವಂಥ ವಿಚಾರ ಬೇಡ ಅಂದವ. ಎಲ್ಲವುಗಳನ್ನ ಆತನು ಮುಗಿಸಿ ಆತನು ಹಿಂತಿರುಗಿದನು ಎಂಬುದಾಗಿ ನಮಗ ಅಲ್ಲಿ ಬರೆಯಲ್ಪಟ್ಟಿದೆ. ಆ ಕೆಲಸ ಪೂರ್ತಿ ಆಯ್ತು. ಹುಡುಕಿ ತೆಗೆದಾದನು. ಮತ್ತೆ ಇದರ ಪರಿಣಾಮ ಆಗೋದ್ ಬೇಡ ನಮ್ಮ ಜನರ ಮೇಲೆ. ನಮ್ಮ ಜನರು ದೇವ ಜನರು. ಆದ ಕಾರಣ ದೇವ ಜನರಾಗಿ ಅವರಿರ್ಲಿ. ಜೀವಳಂತಹ ಯೆಹೋವ ದೇವರನ್ನ ಅವರು ಪಾಲಿಸುವಂತಹ ಜನರಾಗಿ, ಹಿಂಬಾಲಿಸುವಂತಹ ಜನರಾಗಿ, ವಿಧೇಯರಾದಂತಹ ಜನರಾಗಿ, ಆರಾಧಿಸುವಂತಹ ಜನರಾಗಿ ಇರ್ಲಿ ಎಂಬುದಾಗಿ ಆತನು ಎಲ್ಲಾ ವಿಷಯಗಳನ್ನ ಮಾಡಿ ಹಿಂತಿರುಗಿದನು ಯೆರೂಸಲೇಮಿಗೆ ಎಂಬುದಾಗಿ ಅವನ ಬಗ್ಗೆ ಹೇಳಲ್ಪಟ್ಟಿದೆ. ಯೋಷಿಯನ ಶುದ್ಧೀಕರಣ, ಸುಧಾರಣೆಯ ಕೆಲಸ. ನಾನು ಟೈಟಲ್ ಕೊಟ್ಟಿದ್ದೇನೆ, ರಿಫಾರ್ಮರ್ ಎಂಬುದಾಗಿ. ರಿಫಾರ್ಮರ್ ಅಂತಂದ್ರೆ ಸುಧಾರಕ. ಆತನು ಯಾವ ರೀತಿಯಾಗಿ ದೇವ ಜನರ ಮಧ್ಯದಲ್ಲಿ ಎಲ್ಲಾ ಸುಧಾರಣೆಗಳನ್ನ ತೆಗೆದುಕೊಂಡು ಬಂದನು ಎಂಬುದಾಗಿ ನಮಗ ಈ ಭಾಗ ತಿಳಿಸ್ಕೊಡ್ತದೆ. ಅದು ಎಷ್ಟು ಸೂಕ್ತ, ಬಹು ಸೂಕ್ತವಾದಂತಹ ಕೆಲಸಗಳನ್ನ ಆತನು ಮಾಡ್ತಾನೆ. ಸೂಕ್ತವಂತಂದ್ರೆ ಸೂಟೇಬಲ್. ಹಿ ಡಿಡ್ ವಂಡರ್ಫುಲ್ ಥಿಂಗ್ಸ್ ಎಂಬುದಾಗಿ ದೇವ ಜನರ ಬಗ್ಗೆ ಆತನು ಮಾಡಿದಂತಹ ಕೆಲಸ ಸೂಕ್ತವಾಗಿತ್ತು, ಯೋಗ್ಯವಾಗಿತ್ತು. ಇಟ್ ವಾಸ್ ವರ್ದಿ ಅಂತ ಹೇಳಿ ನಾವು ಹೇಳಬಹುದು. ಅದು ಕೇವಲ ಒಂದು ತೋರಿಕೆಯ ಕೆಲಸ ಆಗಿರಲಿಲ್ಲ, ಆದ್ರೆ ಒಂದು ಆಳವಾದಂತಹ ಕ್ರಮಬದ್ಧವಾದಂತಹ ಒಂದು
ಕೆಲಸವಾಗಿತ್ತು. ಇಟ್ ವಾಸ್ ಡೀಪ್ ರೂಟೆಡ್. ಸುಮ್ನೆ ಸೂಪರ್ಫಿಷಿಯಲ್ ಆಗಿ ಆತನ ಕೆಲಸ ಮಾಡಲಿಲ್ಲ, ಯಾರನ್ನ ಮೆಚ್ಚಿಸುವುದಕ್ಕಾಗಿ ಯಾವ ಕೆಲಸ ಮಾಡಲಿಲ್ಲ, ಆದ್ರೆ ದೇವರನ್ನ, ಜೀವುಳ್ಳಂತಹ ದೇವರನ್ನ ಮೆಚ್ಚಿಸುವಂತಹ ಕೆಲಸ ಮಾಡಿದಂತಹ ವ್ಯಕ್ತಿ ಯಾರಾಗಿದ್ದಾರಂತಂದ್ರೆ ಯೋಷಿಯನ್ ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. He went deep rooted work. He went into the depth of it and he found out the causes and the roots. ಅವುಗಳ ಮೂಲ, ಅವುಗಳ ಕಾರಣ ಏನಾಗಿದ್ದು ಎಂಬುದನ್ನ ಆತನು ತಿಳ್ಕೊಂಡು ಕ್ರಮಬದ್ಧವಾಗಿ ಅವುಗಳನ್ನ ಪರಿಹರಿಸಿದನು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಮರುಕಳಿಸಬಾರದು ಅಂತ ಹೇಳಿ ಆತನು ಅವಕಾಶ ಕೊಡದಂತ ರೀತಿಯಲ್ಲಿ ಅದನ್ನ ಆತನು ಮುಗಿಸಿದನು ಎಂಬುದಾಗಿ, ಶುದ್ಧೀಕರಣದ ಕೆಲಸವನ್ನು, ಸುಧಾರಣೆಯ ಕೆಲಸವನ್ನು ಆತನು ಮಾಡಿದನೆಂಬುದಾಗಿ ದೇವರ ವಾಕ್ಯ ನಮಗ ಸ್ಪಷ್ಟವಾಗಿ ತಿಳಿಸುತ್ತದೆ. ಹಿಂದಿನ ಅರಸರ ಕಾಲದಲ್ಲಿ ಆದಂತಹ ವಿಷಯಗಳು ತಿರುಗಿ ಆಗ್ಬಾರದು. ಅವ್ರು ನಮ್ಮ ಜನರು ತಿರುಗಿ ಹೋಗ್ಬಾರದು ಆ ಸ್ಥಿತಿಗೆ. ದೇವ ಜನರಾಗಿದ್ದಾರೆ, ದೇವ ಜನರು ಎನ್ಸ್ಕೊಳ್ತಾರೆ, ಆದ ಕಾರಣ ಅವ್ರ ಜೀವನ ಹೇಗಿರ್ಬೇಕು ಎಂಬಂತಹ ಒಂದು ಭವ್ಯವಾದಂತಹ ಒಂದು ನಿರೀಕ್ಷೆಯಿಂದ ಆತನು ಮಾಡಿದಂತ ಕೆಲಸ ಅದು ಅದ್ಭುತವಾಗಿತ್ತು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ದೈವ ಭೀರು ಅರಸ ಅಂದ್ರೆ ದೇವರಿಗೆ ಭಯಪಡುವಂತಹ ಒಬ್ಬ ಅರಸ ಯೋಷಿಯ ಅತ್ಯುತ್ತಮ ಮತ್ತು ಪರಿಪೂರ್ಣವಾದಂತಹ ಕೆಲಸವನ್ನೇ ಮಾಡಿ ಸುಧಾರಕನೆನಿಸ್ಕೊಳ್ತಾನೆ. ಸುಮ್ನೆ ಆತನ ಸುಧಾರಕನೆನಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ, ಅಂದ್ರೆ ಸುಮ್ನೆ ಆತನ ಸುಧಾರಕ ಅನ್ಲಿಲ್ಲ ಜನರು. ಆದ್ರೆ ಅವನು ಸುಧಾರಕನೆನಿಸ್ಕೊಳ್ಬೇಕಾದ್ರೆ ಅವನ ಕೆಲಸ ಹೇಗಿತ್ತು ಅಂತಂದ್ರೆ ಅತ್ಯುತ್ತಮವಾಗಿತ್ತು. ಇಟ್ ವಾಸ್ ದ ಬೆಸ್ಟ್ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ಇಟ್ ವಾಸ್ ಪರ್ಫೆಕ್ಟ್. ದೀಸ್ ಟೂ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾವುದೇ ನಾವು ಕೆಲಸ ಮಾಡುವಾಗ ಅತ್ಯುತ್ತಮವಾದದ್ದನ್ನ ನಾವು ಮಾಡ್ಬೇಕು ಮತ್ತು ಪರಿಪೂರ್ಣವಾಗಿ ನಾವು ಮಾಡ್ಬೇಕು. ಈ ದಿವಸಗಳಲ್ಲಿ ಇದು ಬಹಳಷ್ಟು ನಮಗ ಬಹಳ ಇದರ ವ್ಯತ್ಯಯ ಇದೆ. ಇಟ್ ಇಸ್ ಇದನ್ನ ನಮಗ ಹೆಚ್ಚು ನಾವು ಕಾಣುದಿಲ್ಲ. ದಿವಸಗಳಲ್ಲಿ ನಾವು ಜನರ ಜೀವಿತಗಳನ್ನ, ಯವನಸ್ಥರ ಜೀವಿತಗಳನ್ನ ನೋಡುವಾಗ ಸೂಪರ್ಫಿಷಿಯಲ್, ಸುಮ್ನೆ ಕಾಣ್ಲಿಕ್ಕೆ ಇರುವಂತಹ ವಿಷಯಗಳಿರ್ತವೆ, ಆಳವಾಗಿ ಹೋಗುದಿಲ್ಲ. ಅತ್ಯುತ್ತಮವಾಗಿ ನಾನು ಮಾಡ್ಬೇಕು ಅನ್ನುವಂತ ವಿಚಾರ ಇರುವುದಿಲ್ಲ. ನಾನು ಯಾರು ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಟೀಕೆ ಮಾಡ್ತಾ ಇಲ್ಲ, ಆದ್ರೆ ಈ ಕಂಡು ಬರುವಂತಹ ವಿಚಾರಗಳನ್ನೇ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೇನೆ. ನೀವು ಸಹ ಇದಕ್ಕೆ ಒಪ್ಪಿಗೆ ಕೊಡ್ತೀರಿ ಅಂತ ಹೇಳಿ ನನಗೆ ಭರವಸೆ ಇದೆ. ಆದ್ರೆ ನಾವು ಸುಧಾರಿಸಿಕೊಳ್ಬೇಕಾದಂತ ಅವಶ್ಯಕತೆ. ಇಟ್ ಈಸ್ ಅ ಲೆಸನ್ ಫ್ರಮ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ನಮಗ ಪಾಠ ಕಲಿಸುವಾಗ ಆ ಪಾಠ ನಾವು ಕಲಿಬೇಕು. ಆಗ ನಮ್ಗೆ ಏನಾಗ್ತದೆ ಅಂತಂದ್ರೆ ಅದರ ಪರಿಣಾಮ ನಮ್ಮ ಜೀವನದಲ್ಲಿ ಆಗ್ತದೆ, ನಮ್ಮ ಕುಟುಂಬಗಳಲ್ಲಿ ಆಗ್ತದೆ, ನಮ್ಮ ಸಮಾಜದಲ್ಲಿ ಆಗ್ತದೆ, ನಮ್ಮ ಸಭೆಗಳಲ್ಲಿ ಆಗ್ತದೆ. ಅದು ಇಲ್ಲದೆ ಹೋದ್ರೆ ನಾವು ಬೇರೆ ಎಲ್ಲಿಯೂ ನಮ್ಗೆ ಅದನ್ನ ಕಂಡುಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಯೋಷಿಯನ ಜೀವಿತವೇ ನಮಗ ಒಂದು ಸಾಕ್ಷಿಯಾಗಿ ಇವತ್ತು ಇಡಲ್ಪಟ್ಟಿದೆ. ಆರಿಸಲ್ಪಟ್ಟಂತಹ ಒಂದು ಪಾತ್ರೆಯಾದಂತಹ ಯೋಷಿಯ ದೇವ ಜನರ ಸುಧಾರಕನಾಗಿ ಕಂಡು ಬರುವಂತಹ ಒಬ್ಬ ಅರಸ, ಯವನಸ್ಥನಾದಂತಹ ಅರಸ, ಆತನು ಒಪ್ಪಿಸಿಕೊಡಲ್ಪಟ್ಟಂತಹ, ಪೂರ್ತಿಯಾಗಿ ದೇವರಿಗೆ ಒಳಗಾದಂತಹ ಒಬ್ಬ ಅರಸ ಯೋಷಿಯ ಎಂಬುದಾಗಿ ನಾವು ಅವನ ಜೀವನದಿಂದ, ಅವನ ಸುಧಾರಣೆಗಳ ಮೂಲಕವಾಗಿ, ಅವನ ಕಾರ್ಯಕ್ರಮಗಳ ಮೂಲಕವಾಗಿ ನಾವು ಕಂಡುಕೊಳ್ತೇವೆ. ದುಷ್ಟ ಜನರನ್ನು ಹಾಕುವಂತಹ ಒಂದು ವಿಷಯವನ್ನ ಆತನು ಯಶಸ್ವಿಯಾಗಿ ಮಾಡಿದಂತಹ ಒಬ್ಬ ಅರಸ. ದುಷ್ಟ ವಿಷಯಗಳಷ್ಟೇ ಅಲ್ಲ, ದುಷ್ಟ ಜನರನ್ನೂ ಸಹ ಆತನು ತೆಗೆದು ಹಾಕಿದ. ಯಾಕಂದ್ರೆ ಕೆಟ್ಟ ವಿಷಯಗಳನ್ನ ಆತನು ತೆಗೆದು ಹಾಕಿದ್ರೆ ಒಂದು ಭಾಗ ಆಗ್ತಿತ್ತು, ಇನ್ನೊಂದು ಪಾರ್ಟ್ ಉಳಿತಿತ್ತು. ಅದನ್ನು ಯಾವ್ದಂತಂದ್ರೆ ಅದನ್ನ ಯಾರು ಮಾಡ್ತಿದ್ರು ಅವರನ್ನೇ ಆತನ ಹಿಡಿದ, ಆ ಪೂಜಾರಿಗಳನ್ನ ಆತನು ಹಿಡಿದು ಏನ್ ಮಾಡ್ಬಿಟ್ಟ ಅಂತಂದ್ರೆ ಅವುಗಳನ್ನು ಸಹ ಅಲ್ಲಿ ಆತನು ನಾಶ ಮಾಡದ ಎಂಬುದಾಗಿ ನಮಗ ಅವನ ವಿಷಯವಾಗಿ ಇಲ್ಲಿ ನಮಗೆ ಕಂಡು ಬರ್ತದೆ. ನೋಡ್ರಿ ಎಷ್ಟು ಆಳವಾಗಿ ದೇವರ ವಾಕ್ಯ ನಮಗೆ ಈ ವಿಚಾರಗಳನ್ನ ಇಡಿಸುತ್ತದೆ. ಎರಡು ಭಾಗಗಳಿವೆ, ಒಂದು ಯಜ್ಞ, ಆಮೇಲೆ ಯಜ್ಞ ಅರ್ಪಿಸುವಂತವ್ರು. ಇವುಗಳನ್ನ ಎರಡೂ ವಿಷಯಗಳನ್ನ ಆತನು ಅಲ್ಲಿ ಟ್ರೀಟ್ ಮಾಡ್ತಾನೆ. ಅಂದ್ರೆ ಎರಡು ವಿಷಯಗಳನ್ನ ಆತನು ತೆಗೆದು ಹಾಕ್ತಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಒಂದಿಟ್ಟು ಒಂದು ಬಿಡ್ಲಿಲ್ಲ, ಅಥವಾ ಎರಡೂ ವಿಷಯಗಳನ್ನ ಆತನು ಬಿಡ್ಲಿಲ್ಲ, ಆದ್ರೆ ಎರಡೂ ವಿಷಯಗಳನ್ನ ಆತನು ತೆಗೆದು ಹಾಕಿ ಅದನ್ನ ರೂಟ್ ಔಟ್ ಮಾಡಿದ ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ತಿರುಗಿ ಆ ದುಷ್ಟ ವಿಷಯಗಳಿಗೆ ಜನರು ಹಿಂತಿರುಗಬಾರದು, ಅವರಿಗೆ ನೆನಪು ಕೂಡ ಆಗಿರಬಾರದು ಎನ್ನುವಂತಹ ರೀತಿಯಲ್ಲಿ ಆ ಎಲ್ಲಾ ಅವಶೇಷಗಳನ್ನ ಆತನು ತೆಗೆದು ಹಾಕ್ತಾನೆ ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಹಿಂತಿರುಗಿ ಹೋಗುವಂತಹ ಸಾಧ್ಯತೆಯನ್ನ ಆತನು ತೊಡೆದು ಹಾಕ್ತಾನೆ
ಎಂಬುದಾಗಿ ಈ ಭಾಗದಿಂದ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ಇಂಥ ವೈಶಿಷ್ಟ್ಯಪೂರ್ಣವಾದಂಥ ಯುವಕ ಏನಾಗಿದ್ದಾನೆ ಅಂತಂದ್ರೆ ನಮ್ಮ ಕಣ್ಣು ಮುಂದೆ ಇವತ್ತು ಇದ್ದಾನೆ. ಅವನ ವಿಷಯ ಒಂದೆರಡು ವಿಷಯಗಳನ್ನ ನಾವು ಧ್ಯಾನಿಸಿ ಅಭ್ಯಾಸ ಮುಗಿಸೋಣ. ಅವನು 8 ವರ್ಷದವನಾಗಿದ್ದಾಗ ಈ ರೀತಿಯಾಗಿ ಹೇಗೆ ಆಗ್ಲಿಕ್ಕೆ ಸಾಧ್ಯ ಎಂಬಂತಹ ವಿಚಾರ ನಮಗ ಬರಬಹುದು. ಸಹಜವಾಗಿ ಈ ವಿಚಾರ ಬರ್ತದೆ. 8 ವರ್ಷದ ಹುಡುಗ ಅರಸನಾಗ್ಲಿಕ್ಕೆ ಹೇಗ್ ಸಾಧ್ಯ, ಅಥವಾ ಅವನಿಗೆ ಎಷ್ಟು ಮೆಚ್ಯೂರ್ ಆಗ್ಲಿಕ್ಕೆ ಹೇಗ್ ಸಾಧ್ಯ, ಪರಿಪಕ್ವತೆ ಅವನಲ್ಲಿ ಹೇಗ್ ಬರ್ಲಿಕ್ಕೆ ಸಾಧ್ಯ ಎಂಬಂತ ವಿಚಾರ ನಮಗೆ ಬಂದ್ರೆ ನಾವು ಸ್ವಲ್ಪ ಅಭ್ಯಾಸ ಮಾಡಿ ಅದನ್ನ ತಿಳ್ಕೊಳ್ಬೇಕು. 8 ವರ್ಷಗಳ ಜೀವನ ಕಾಲದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ 80% ಆಫ್ ಗುಣನಡತೆಗಳು ಮೂಡಿ ಬಂದಿರ್ತವ. ನಾನು ಹೇಳ್ತೇನೆ, ಒಬ್ಬ ವ್ಯಕ್ತಿ 8 ವರ್ಷಗಳ ಜೀವನ ಕಾಲದಲ್ಲಿ ಅವನ 80% ಅವನ ಗುಣನಡತೆ ಅಥವಾ ನಡಾವಳಿಕೆ ಏನಿರ್ತದೆ ಅದು ಮೂಡಿ ಬಂದಿರ್ತದ ಅಂತ. ನೀವು ಅದನ್ನ ಸೈಕಾಲಜಿಯಲ್ಲಿ ಸ್ವಲ್ಪ ನೋಡಿ ಅಭ್ಯಾಸ ಮಾಡ್ರಿ, ಅವಾಗ ನಿಮ್ಗೆ ತಿಳಿದು ಬರ್ತದೆ. ಮಾನಸಿಕ ಶಾಸ್ತ್ರ ಅದನ್ನ ನೀವು ಸ್ವಲ್ಪ ನೋಡಿದ್ರೆ ನಿಮ್ಗೆ ಕಂಡು ಬರ್ತದೆ. 8 ವರ್ಷದವನಿರುವಾಗ್ಲೇ 80% ಆಫ್ ದ ಕ್ಯಾರೆಕ್ಟರ್ಸ್, ಆಮೇಲೆ ಅವರ್ ನೇಚರ್ ಅದು ನಮ್ಗ ಆಗಲೇ ಮೂಡಿ ಬಂದಿರ್ತದೆ ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಹೀಗಿರುವಾಗ ಈ 8 ವರ್ಷದವ ಹೇಗೆ ಅರಸನಾಗ್ಲಿಕ್ಕೆ ಸಾಧ್ಯ ಆಯ್ತು? ಅದಕ್ಕೆ ಉತ್ತರ ಏನಂತಂದ್ರೆ, ಆಲ್ರೆಡಿ he is having 80% of the characters and the developments ಅವು ಆಗಿವೆ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಅಷ್ಟೇ ಅಲ್ಲ, ಓಕೆ, ಸೈಕಾಲಜಿ ಬಿಡ್ರಿ, ಈಗ ನಾವು ದೇವ್ರ ವಾಕ್ಯಕ್ಕೆ ಬರೋಣ. ಒಂದು ವಚನ ನಾವು ನೋಡೋಣ. 2ನೇ ತಿಮೋತಿಯ ಪುಸ್ತಕ 3ನೇ ಅಧ್ಯಾಯ 14ರಿಂದ 15ನೇ ವಚನದಲ್ಲಿ ಸುಂದರವಾದ ರೀತಿಯಲ್ಲಿ ಪೌಲನು ಇದರ ವಿವರಣೆಯನ್ನ ನಮಗೆ ಕೊಟ್ಟಿದ್ದಾರೆ. 8 ವರ್ಷದ ಯೋಷಿಯ ಅರಸಾದ ಹೇಗೆ ಸಾಧ್ಯ ಎಂಬಂತ ವಿಚಾರಕ್ಕೆ ನಾವು 2ನೇ ತಿಮೋತಿ 3ನೇ ಅಧ್ಯಾಯ 14ರಿಂದ 15 ವಚನಗಳಲ್ಲಿ ಅದರ ಉತ್ತರ ಕಂಡುಕೊಳ್ಳೋಣ. ಓಕೆ, ನೋಡ್ರಿ. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಗಿತ್ತಲ್ಲ. ಯಾರು ಹೇಳ್ತಾ ಇದ್ದಾರೆ? ಪೌಲನು ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ. ನೋಡ್ರಿ, ಎಷ್ಟು ಸ್ಪಷ್ಟವಾದಂತಹ ವಿಚಾರಗಳನ್ನ ದೇವರ ವಾಕ್ಯ ನಮ್ಮ ಮುಂದೆ ಇಡ್ತಾ ಇದೆ. ಏನ್ ಹೇಳ್ತಾ ನೋಡ್ರಿ, ಚಿಕ್ಕಂದಿನಿಂದ, ಯವನಸ್ಥನಾಗಿದ್ದಾಗ ಅಂತ ಹೇಳಿಲ್ಲ, ಚಿಕ್ಕಂದಿನಿಂದ, ಮೇ ಬಿ 8 to 10 years ಇರಬಹುದು, ವಯಸ್ಸು ಹಾಕಿಲ್ಲ ಅಲ್ಲಿ, ಆದ್ರೆ ಚಿಕ್ಕಂದಿನಿಂದಲೇ ಎಂಬುದಾಗಿ ಇಲ್ಲಿ ಹೇಳುವಾಗ ಅದು 8 ರಿಂದ 10 ವರ್ಷ ಇರ್ಬೋದು, ಅಥವಾ ಇವನ್ 8 or below 8 ಆಲ್ಸೋ ಇರ್ಬೋದು. ಏನೇ ಇರಲಿ, ಚಿಕ್ಕಂದಿನಿಂದ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಪರಿಶುದ್ಧ ಗ್ರಂಥಗಳ ಯಾವು? ಸತ್ಯವೇದದ ಅಥವಾ ಹಳೆ ಒಡಂಬಡಿಕೆಯ ಗ್ರಂಥಗಳ, ಮೋಶೆಯ 5 ಗ್ರಂಥಗಳ ಮತ್ತು ಪ್ರವಾದನೆಯ, ಅರಸುಗಳ, ಕೀರ್ತನೆಗಳ ಎಲ್ಲಾ ವಿಷಯಗಳ ಪರಿಚಯ ನಿನಗೆ ಆಯ್ತಲ್ಲ ಎಂಬುದಾಗಿ ಅಲ್ಲಿ ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ. ಈ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ, ನೋಡ್ರಿ, ಈ ಗ್ರಂಥಗಳು ಏನಾಗಿವೆ ಅಂತಂದ್ರ, ಇವು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆಯ ಹೊಂದಿಸುವ ಜ್ಞಾನವನ್ನ ಕೊಡುವುದಕ್ಕೆ ಶಕ್ತವಾಗಿವೆ ಎಂಬುದಾಗಿ ಬಹಳ ಫೋರ್ಸ್ಫುಲಿ he is writing these words to Timothy. ಬಹಳ ಒಂದು ಶಕ್ತಿಯುತವಾದಂತ ಮಾತುಗಳನ್ನ ಪೌಲನು ಇಲ್ಲಿ ತಿಮೋತಿಗೆ ಹೇಳ್ತಾ ಇದ್ದಾನೆ. ಏನಂತ? ಈ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆಯ ಹೊಂದಿಸುವ ಜ್ಞಾನವನ್ನ ಕೊಡುವುದಕ್ಕೆ ಶಕ್ತವಾಗಿವೆ. ರಕ್ಷಣೆಯ ಜ್ಞಾನ ಅದು ಯಾರ ಮೂಲಕ? ಯೇಸು ಸ್ವಾಮಿಯ ಮೂಲಕ ಅದು ನಮಗೆ ಸಿಗ್ತದೆ ಎಂಬಂತ ಜ್ಞಾನ, ತಿಳುವಳಿಕೆಯನ್ನ ಕೊಡುವುದಕ್ಕೆ ಶಕ್ತವಾಗಿವೆ ಎಂಬುದಾಗಿ ಇಲ್ಲಿ 2ನೇ ತಿಮೋತಿ 3ನೇ ಅಧ್ಯಾಯ 14-15 ವಚನಗಳಲ್ಲಿ ಪೌಲನು ತಿಮೋತಿಗೆ ಬರೀತಾ ಇದ್ದ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ವಿವರಣೆಯನ್ನ ಇಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ಕಂಡ್ಕೊಳ್ತೇವೆ. ಅಲ್ಲಿ ಹುಡುಕುದ್ ಬೇಡ, ಸೈಕಾಲಜಿಗೆ ಹೋಗುದ್ ಬೇಡ, ಅಥವಾ ಫಿಲಾಸಫಿ ಕಡೆ ಹೋಗುದ್ ಬೇಡ. ಆದ್ರೆ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದ ವರ್ಡ್ ಆಫ್ ಗಾಡ್. ದೇವ್ರ ವಾಕ್ಯದಕ್ಕೆ ನಾವು ಹೋಗೋಣ. ಅಲ್ಲೇ ನಮಗ ಅದರ
ಪರಿಹಾರ ಅಥವಾ ಅದರ ಉತ್ತರ ನಮಗ ಸಿಗುವಂತದ್ದಾಗಿದೆ. ಈ ರೀತಿಯಾಗಿ ಯೋಷಿಯ ಒಬ್ಬ ಯವನಸ್ಥನಾಗಿದ್ರು ಕೂಡ ಅವನು ದೇವರ ವಿಷಯಗಳನ್ನ ತಿಳ್ಕೊಳ್ಳುವಂತಹ ಶಕ್ತಿಯನ್ನ ಹೊಂದಿದ್ದ ಮತ್ತು ದೇವರ ಮೇಲಿನ ಭಯ ಭಕ್ತಿ ಮತ್ತು 4 ವಿಷಯಗಳನ್ನ ನಾನು ರಿಪೀಟ್ ಮಾಡೋದಿಲ್ಲ, ಸಮಯ ಆಗ್ತದೆ ಅಂತ ಹೇಳಿ. ಆ 4 ವಿಷಯಗಳನ್ನ ಮಾಡುವುದಕ್ಕೆ ಆತನು ಈ ವಾಸ್ ಸೋ ಈಗರ್ ಅಂಡ್ ಆಂಕ್ಷಿಯಸ್. ಆತನು ಮಾಡುವುದಕ್ಕೆ ಯಾವಾಗಲೂ ಹುಡುಕುವಂತವನು, ಪ್ರಯತ್ನಿಸುವಂತವನು ಆಗಿದ್ದ ಎಂಬುದಾಗಿ ಅವನ ವಿಷಯವಾಗಿ ದೇವರ ವಾಕ್ಯ ನಮಗೆ ತಿಳಿಸ್ಕೊಡ್ತದೆ. ಯೋಷಿಯನ ದೈವಿಕ ಗುಣಗಳು ಯಾವುವು ಅಂತ ಹೇಳಿ ನಾವು ನೋಡುವಾಗ ಈ 4 ವಿಷಯಗಳಲ್ಲಿ ನಮಗ ಇನ್ನೂ ಸ್ವಲ್ಪ ಅದನ್ನ ನಾವು ಸ್ವಲ್ಪ ಹಿಂಜಿ ನೋಡಿದ್ರೆ ನಮಗ ಕಂಡು ಬರ್ತಕ್ಕಂಥ ವಿಚಾರ ಏನಂತಂದ್ರೆ, ಅವನು ಹೇಳ್ತಾನೆ ಏನಂತ ಹೇಳಿ, ಸರಿಯಾದದ್ದನ್ನ ಮಾಡು, ಡೂ ವಾಟ್ ಈಸ್ ರೈಟ್, ಸರಿಯಾಗಿ ನಡೆ, ವಾಕ್ ಅಪ್ರೈಟ್ಲಿ, ನೆಟ್ಟಗೆ ನಡೆ, ಸ್ಟ್ರೇಟ್, ಲೆಟ್ ಯುವರ್ ವಾಕ್ ಬಿ ಸ್ಟ್ರೇಟ್ ಎಂಬುದಾಗಿ. ಅಂದ್ರೆ ಈ 3 ವಿಷಯಗಳು ಯೋಷಿಯನ ಬಗ್ಗೆ ನಮಗ ಏನ್ ತೋರಿಸ್ತವೆ ಅಂತಂದ್ರೆ, ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿಯಿಂದ ದೇವರನ್ನು ಸೇವಿಸಿದಂತಹ ಒಬ್ಬ ಅರಸ ಯಾರಾಗಿದ್ರು ಅಂತಂದ್ರೆ ಯೋಷಿಯ. ನೋಡ್ರಿ ಎಷ್ಟು ಚಂದವಾಗಿ ನಮಗ ಯೋಷಿಯನ ದೈವಿಕ ಗುಣಗಳು ನಮಗೆ ಇವತ್ತು ಕಂಡು ಬರ್ತವೆ. ನಮ್ಮ ಜೀವನ ಹೇಗಿದೆ ಎಂಬುದನ್ನ ನಾವು ಸ್ವಲ್ಪ ಅವಲೋಕಿಸಬೇಕಾದದ್ದು, ಪರೀಕ್ಷಿಸಿ ತಿಳ್ಕೊಳ್ಬೇಕಾದದ್ದು ಅವಶ್ಯ. ಅಭ್ಯಾಸ ಮಾಡ್ತೇವೆ ನಿಜ, ಆದ್ರೆ ನಾವೆಲ್ಲಿದ್ದೇವೆ? 8 ವರ್ಷದ ಯೋಷಿಯ 12 ವರ್ಷದವನಾದಾಗ, 16 ವರ್ಷದವನಾದಾಗ, 20 ವರ್ಷದವನಾದಾಗ ಯಾವ ರೀತಿಯಲ್ಲಿ ದೇವರ ಭಯ ಭಕ್ತಿ ಜ್ಞಾನ ತಿಳುವಳಿಕೆಯಿಂದ ಅದ್ಭುತವಾದಂತಹ ಕೆಲಸಗಳನ್ನ ದೇವರ ದೃಷ್ಟಿಯಲ್ಲಿ ಸರಿಯಾದಂತಹ ಕೆಲಸಗಳನ್ನ ಮಾಡ್ತಾ ಹೋದ ಎಂಬುದಾಗಿ ನಾವು ನೋಡುವಾಗ ನಾವೇನ್ ಮಾಡ್ತಾ ಇದ್ದೇವೆ ಎಂಬುವಂಥದ್ದು ನಮ್ಮ ಮುಂದಿರುವಂತಹ ಒಂದು ದೊಡ್ಡ ಪ್ರಶ್ನೆ. ನಾವು ಸರಿಯಾಗಿ ನಡೀತಾ ಇದ್ದೇವು, ಸರಿಯಾದದನ್ನು ಮಾಡ್ತಾ ಇದ್ದೇವು, ನಾವು ನೆಟ್ಟಗೆ ನಡೀತಾ ಇದ್ದೇವು. ಸರಿಯಾಗಿ ನಡೆಯುವುದು ಬೇರೆ, ನೆಟ್ಟಗೆ ನಡೆಯುವುದು ಬೇರೆ. ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿಯಿಂದ ನಾವು ದೇವರನ್ನ, ಯೇಸು ಸ್ವಾಮಿಯವರನ್ನ ಸೇವಿಸ್ತಾ ಇದ್ದೇವೋ, ಅಥವಾ ಇರ್ಲಿ ಸ್ವಲ್ಪ ನಾವು ಸೇವಿಸೋಣ ಸಾಕು ಅನ್ನುವಂತ ರೀತಿಯಲ್ಲಿ ನಮ್ಮ ಜೀವನ ಇದೆಯೋ? ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಇದ್ದಾರ ಅಥವಾ ಇತರ ಲೋಕದ ವಿಷಯಗಳು ತುಂಬಿ ಹೋಗಿ? ಇದನ್ನ ನಾವು ಪರೀಕ್ಷಿಸಿ ತಿಳ್ಕೊಳ್ಳೋಣ. ಯಾಕಂದ್ರೆ ಯಾವಾಗಲೂ ದೇವರು ನಮಗೆ ಹೇಳ್ತಾನೆ, ನಾವು ಅದನ್ನ ಸುಧಾರಿಸಿಕೊಳ್ಳೋದಕ್ಕೆ ದೇವರ ಅವಕಾಶ ಕೊಡ್ತಾನೆ. ಯಾವಾಗಲೂ ಇಸ್ರಾಯೇಲ್ ಜನರಿಗೆ ನಾವು ನೋಡುವಾಗ ಅವರ ಜೀವನದಲ್ಲಿ ಯಾವ ರೀತಿಯಾಗಿ ದೇವರು ಅವರಿಗೆ ಅವಕಾಶ ಕೊಡ್ತಾ ಇದ್ದ. ತಿರುಗಿ ಬರ್ರಿ ನನ್ನ ಕಡೆಗೆ, ಬರ್ಲಿಲ್ಲ ಅಂತ ಕೂಡ ಅವರಿಗೆ ಶಿಕ್ಷೆ ಕೊಡ್ತಾ ಇದ್ದ. ದೇವರು ಯಾವಾಗ್ಲೂ ದಯೆಯುಳ್ಳಂತಹ ದೇವರಾಗಿದ್ದಾನೆ, ಕರುಣೆಯುಳ್ಳಂತಹ ದೇವರಾಗಿದ್ದಾನೆ. ಆದ್ರೆ ಅದೇ ಸಂದರ್ಭದಲ್ಲಿ ಆತನು ಶಿಸ್ತಿನ ದೇವರಾಗಿದ್ದಾನೆ. ಆ ಶಿಸ್ತನ್ನ ನಾವು ಪಾಲಿಸಬೇಕಾದದ್ದು ಅವಶ್ಯ. ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ನಡೆಯುವುದಲ್ಲ. ದೇವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ, ದೇವರು ಕೊಟ್ಟಂತಹ ವಾಕ್ಯದಲ್ಲಿ ನಾವು ನೆಲೆಗೊಂಡು ನಮ್ಮ ಜೀವನ ವಿಧೇಯತೆಯ ಜೀವನ ಆಗಿರುವಾಗ ಅದು ದೇವರಿಗೆ ಮೆಚ್ಚುಗೆ ಆದ ಜೀವನ ಆಗಿರ್ತದೆ. ಯೋಷಿಯನ ಜೀವನದ ಹಾಗೆ ಅದು ಸಹ ಒಂದು ಅದ್ಭುತವಾದಂತಹ ಜೀವನ ಆಗಿರ್ತದೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಹೀಗಿರುವಾಗ ದೈವಿಕ ಪರಂಪರೆಯನ್ನ ಇಲ್ಲಿ ನಮಗೆ ಯೋಷಿಯನಲ್ಲಿ ನಾವು ಕಂಡುಕೊಳ್ತೇವೆ. ಯಾವ ರೀತಿಯಾಗಿ ಆತ್ಮೀಯ ವಿಷಯಗಳನ್ನು ಹೊಂದಿದಂತಹ ಈ ಯೋಷಿಯನು ತನ್ನ ಹಿಂದೆ ಬಿಟ್ಟು ಹೋದಂತಹ ಪರಂಪರೆ ಏನಾಗಿತ್ತಂತಂದ್ರೆ ದೈವಿಕ ಪರಂಪರೆಯಾಗಿತ್ತು. ಹಿ ಡಿಡ್ ನಾಟ್ ಲಿವ್ ಎ ಲಾಂಗ್ ಲೈಫ್. ದೊಡ್ಡ ಒಂದು ಉದ್ದವಾದಂತಹ ಜೀವಿತ ಜೀವಿಸ್ತಿದ್ರು ಕೂಡ ಅವನ ಚಿಕ್ಕದಾದಂತಹ ಜೀವನ, ಚೊಕ್ಕದಾದಂತಹ ಜೀವನ ಆಗಿ ದೇವರಿಗೆ ಮಹಿಮೆಯನ್ನ ತರುವಂತಹ ಜೀವನ ಆಗಿತ್ತು ಎಂಬುದಾಗಿ ನಮಗ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಹೀಗೆ ನಾವು ಏನ್ ಮಾಡ್ಬೇಕಂತಂದ್ರೆ, ಯೋಷಿಯನ ಜೀವನದಿಂದ ದೇವರು ನಮಗೆ ಎಷ್ಟೋ ವಿಷಯಗಳನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾನೆ. ನಾವು ಯಾವ ರೀತಿಯಲ್ಲಿದ್ದೇವೆ ನಮ್ಮನ್ನು ಪರೀಕ್ಷಿಸಿಕೊಂಡು ನಾವು ಸಹ ಯೋಷಿಯನ ಹಾಗೆ ದೇವರನ್ನ ಮೆಚ್ಚಿಸುವಂತಹ ಜೀವಿತ, ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿಯಿಂದ ಆತನನ್ನ ಸೇವಿಸುವಂತಹ ಜೀವನವನ್ನ ನಾವು ಜೀವಿಸ್ಬೇಕಾಗಿದೆ. ಯೇಸು ಸ್ವಾಮಿ ಹೇಳ್ತಾರಲ್ಲ ಏನಂತೇಳಿ, ಆಜ್ಞೆಗಳು ಯಾವ ಎಂಬುದಾಗಿ ಒಬ್ಬ ಯವನಸ್ಥ ಬಂದು ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ ಏನಂತ ಹೇಳಿ, ನಿನ್ನ ದೇವರಾದಂತ ಯೆಹೋವನನ್ನ ನೀನು ಪೂರ್ಣ ಹೃದಯ, ಪೂರ್ಣ ಬುದ್ಧಿ, ಪೂರ್ಣ ಪ್ರಾಣದಿಂದ ಸ್ವೀಕರಿಸು. ಅದೇ ರೀತಿಯಾಗಿ ನಿನ್ನ ನೆರೆಯವನನ್ನು ಸಹ
ನೀನು ಪ್ರೀತಿಸ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳುವುದನ್ನ ನಾವು ನೋಡ್ತೀವಿ. ಆದ ಕಾರಣ ಈ ಎರಡು ವಿಷಯಗಳನ್ನ ಒಳಗೊಂಡಂತಹ ಜೀವಿತ ಅದು ಯೋಷಿಯನ ಜೀವಿತ. ದೇವರನ್ನು ಪ್ರೀತಿಸ್ತಾ ಇದ್ದ ಮತ್ತು ಇತರರನ್ನು ಸಹ ಆತನು ತನ್ನ ದೇವ ಜನರನ್ನು ಸಹ ಪ್ರೀತಿಸ್ತಾ ಇದ್ದ. ಅವರಿಗೋಸ್ಕರವಾಗಿ ಆತನು ಮಾಡಿದಂತಹ ಶುದ್ಧೀಕರಣದ ಕಾರ್ಯ, ರಿಫಾರ್ಮಿಂಗ್ ವರ್ಕ್, ಸುಧಾರಣೆಯ ಕಾರ್ಯ ಎಷ್ಟು ವಿಶೇಷವಾಗಿತ್ತು, ಎಷ್ಟು ಅವಶ್ಯವಾಗಿತ್ತು ಎಂಬುದನ್ನ ನಾವು ಇವತ್ತು ಕಂಡುಕೊಂಡಿದ್ದೇವೆ. ಆದ ಕಾರಣ ಅವನ ಮುಂದಿನ ಜೀವಿತದಲ್ಲಿ ಇನ್ನೂ ಅನೇಕ ವಿಷಯಗಳಿವೆ. ಅವನ ಲೈಫ್ ಅಂತಂದ್ರೆ ಇಟ್ ವಾಸ್ ಅ ಬ್ಯೂಟಿಫುಲ್ ಲೈಫ್ ಎಂಬುದಾಗಿ, ಆತನು ಯಾವ ರೀತಿಯಾಗಿ ಮುಂದೆ ಇನ್ನೂ ಕೆಲವು ವಿಷಯಗಳಲ್ಲಿ ಆತನು ದೇವರ ದೈವಿಕ ವಿಷಯಗಳಲ್ಲಿ ಆತನು ಯಾವ ರೀತಿಯಾಗಿ ಮುಂದುವರಿತಾನೆ ಅಂತ ಹೇಳಿ ಮುಂದಿನ ಅಭ್ಯಾಸದಲ್ಲಿ ನಾವು ಕಂಡುಕೊಳ್ಳೋಣ. ಆದ ಕಾರಣ ಈಗ ನಾವು ಸುಧಾರಣೆಯ ಕೆಲಸದ ಬಗ್ಗೆ ನಾವು ನಮ್ಮ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ನಮಗೆ ಸಮಯ ಸಿಕ್ಕಾಗೆಲ್ಲ ಈ ವಿಷಯಗಳನ್ನ ನಾವು ಮೆಲುಕು ಹಾಕಬೇಕಾದದ್ದು ಅವಶ್ಯ. ತಿರ್ತಿರಿಗೆ ಅವುಗಳನ್ನ ನಾವು ಧ್ಯಾನಿಸಬೇಕಾದದ್ದು ಅವಶ್ಯ. ಆಗ ಏನಾಗ್ತಂತಂದ್ರೆ ನಮಗೆ ನೆನಪು ಉಳಿದು ಬಿಡುತ್ತದೆ. ಆಗ ನಾವು ಅದರ ಪ್ರಕಾರ ನಡೆಯುವುದಕ್ಕೆ ನಮಗೆ ಒಂದು ಚಾಲೆಂಜ್, ನಮಗೆ ಒಂದು ಆಹ್ವಾನದಾಯಕವಾದಂತಹ ಕ್ರಿಸ್ತಿ ಜೀವನ ನಮಗೆ ಉಂಟಾಗ್ತದೆ. ಆದ ಕಾರಣ ಈ ರೀತಿಯಾಗಿ ದೇವರು ತನ್ನ ಆತ್ಮನ ಸಹಾಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ.